ಓಕೆ ಓಕೆ ಸರ್. ಸೊ ಇವತ್ತು ನಾವು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅನ್ನುವಂತ ಪೋಯಂ ನ ನೋಡೋಣ, ಕಲಿಯೋಣ. ಓಕೆನಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಯಾವ ಪದ್ಯ ಕಲ್ತಿದೀವಿ ನಾವು? ನಿನ್ನೆ ಯಾವ ಪದ್ಯ ಕಲ್ತ್ವಿ? ಜಾಸ್ ದ ಪೋಯಂ 2 ಅಲ್ವಾ? ಸೊ ಇವಾಗ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಈಗ ಬ್ಯಾಲಡ್ ಅಂತಂದ್ರೆ ಮಕ್ಳೇ ಇದನ್ನ ಒಂದು ಲಾವಣಿ ಅಂತ ಹೇಳ್ಬೋದು. ಓಕೆ, ಗೀತೆ ಆಯ್ತಾ? ಸೊ ಟೆಂಪೆಸ್ಟ್ ಅಂತಂದ್ರೆ ಚಂಡಮಾರುತ. ಈ ಚಂಡಮಾರುತದ ಒಂದು ಗೀತೆ ಹೇಗಿದೆ, ಯಾವ ತರ ಅದು ಎಫೆಕ್ಟ್ ಮಾಡಿದೆ, ಅಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇರುವಂತಹ ನಾವಿಕರ ಮೇಲೆ, ಪ್ರಯಾಣಿಕರ ಮೇಲೆ ಯಾವ ತರ ಪರಿಣಾಮ ಬೀರಿದೆ ಅನ್ನೋದನ್ನ ನಾವು ಇವಾಗ ಕಲಿತಾ ಹೋಗ್ತೀವಿ ಈ ಪೋಯಂ ಅಲ್ಲಿ. ಓಕೆ, ಸೊ ಇದನ್ನ ಬರೆದಿರುವಂತವ್ರು ಜೇಮ್ಸ್ ಟಿ ಫೀಲ್ಡ್ಸ್ ಅವರು ಬರೆದಿರುವಂತಹ ಪೋಯಂ ಇದು. James T. About the author, we will see about the author first. Okay, poet. Born in Portsmouth, New Hampshire on December 31st, 1817. ಅವರು ಪೋರ್ಟ್ಸ್ಮೌತ್ ಅಲ್ಲಿ, ನ್ಯೂ ಹ್ಯಾಂಪ್ಶೈರಿನ ಪೋರ್ಟ್ಸ್ಮೌತ್ ಅಲ್ಲಿ ಡಿಸೆಂಬರ್ 31st, 1817 ಅಲ್ಲಿ ಹುಟ್ಟಿದರು. ಸೊ ಆಕ್ಚುಲಿ ಅವ್ರ ಹೆಸರು ಮೊದಲು ಜೇಮ್ಸ್ ಟಿ ಫೀಲ್ಡ್ ಅಂತ ಇತ್ತು. ನಂತರ ಅವರ ಫ್ಯಾಮಿಲಿ ಅವರು ದೇ ಆಡೆಡ್ ಎಸ್ ಟು ಹಿಸ್ ನೇಮ್. ಓಕೆ, ಸೊ ಹಿಸ್ ಫಾದರ್ ಆಕ್ಚುಲಿ ಡೈಡ್ ಬಿಫೋರ್ ಹಿ ಟರ್ನ್ಡ್ ಇಂಟು 3 ಇಯರ್ಸ್ ಆಗೋಕ್ಕೂ ಮುಂಚೆ ಅವರ ಫಾದರ್ ಏನಾಗಿದ್ರು, ತೀರೋಗಿದ್ರು. ಅವರು ನಲ್ಲಿ ವರ್ಕ್ ಮಾಡ್ತಾ ಇದ್ರು ಕ್ಯಾಪ್ಟನ್ ಆಗಿ. ಓಕೆನಾ? ಸೊ ಹಿಸ್ ಫಸ್ಟ್ ಪಬ್ಲಿಷ್ಡ್ ಪೋಯಟ್ರಿ ವಾಸ್ ಇನ್ಕ್ಲೂಡೆಡ್ ಇನ್ ದ ಪೋರ್ಟ್ಸ್ಮೌತ್ ಜರ್ನಲ್ ಇನ್ 1837 ನಲ್ಲೇ ಅವರ ಫಸ್ಟ್ ಪಬ್ಲಿಷ್ಡ್ ಪೋಯಟ್ರಿ ಪೋರ್ಟ್ಸ್ಮೌತ್ ಜರ್ನಲ್ ಅಲ್ಲಿ ಇನ್ಕ್ಲೂಡ್ ಆಗಿತ್ತು. ಇದಕ್ಕೂ ಮುಂಚೆ ಅಟ್ ದ ಏಜ್ ಆಫ್ 14 ಓನ್ಲಿ, 14ನೇ ವರ್ಷದಲ್ಲೇ ಅವರು ವರ್ಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಜಾಬ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಓಲ್ಡ್ ಕಾರ್ನರ್ ಬುಕ್ ಸ್ಟೋರ್ ಇನ್ ಬೋಸ್ಟನ್ ಅಲ್ಲಿ ಅವರು ತಮ್ಮ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆಸ್ ಅನ್ ಅಪ್ರೆಂಟಿಸ್ ಟು ದ ಪಬ್ಲಿಷರ್ಸ್ ಕಾರ್ಟರ್ ಅಂಡ್ ಹೆನ್ರಿ. ಅಂತಂದ್ರೆ ಪಬ್ಲಿಷರ್ ಹತ್ರ ತರಬೇತುದಾರ, ಅಪ್ರೆಂಟೈಸ್ ಅಂತಂದ್ರೆ ಮಕ್ಕಳು ಟ್ರೇನಿ ಅಂತ, ತರಬೇತುದಾರರಾಗಿ ಕೆಲಸನ 14ನೇ ವಯಸ್ಸಲ್ಲೇ ಶುರು ಮಾಡ್ತಾರೆ. ಸೊ ಮೇ ಬಿ ದಿಸ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಟು ರೈಟ್ ಪೋಯಟ್ರಿ ಇನ್ ಹಿಸ್ ಲೈಫ್ ಅಲ್ವಾ? ಸೊ ಪಬ್ಲಿಷರ್ಸ್ ಅಂತಂದ್ರೆ ಕಥೆಗಳು, ಕವನಗಳು, ಪೋಯಟ್ರಿಯನ್ನ ಪಬ್ಲಿಷ್ ಮಾಡುವಂತವ್ರು. At the very young age only he started working there. So this had a huge impact in his poetry. Okay, so his first published poetry was included in the Portsmouth journal ಅಲ್ಲಿ 1837 ನಲ್ಲಿ ಇನ್ಕ್ಲೂಡ್ ಆಯ್ತು. ಅಂದ್ರೆ ಅಟ್ ದ ಏಜ್ ಆಫ್ 20 ಇಯರ್ಸ್ ಓನ್ಲಿ. ನೋಡಿ ಎಷ್ಟು ಯಂಗ್ ಏಜ್ ಅಲ್ಲೇ ಅವರು ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. On September 13, 1838, he delivered his anniversary poem to the Boston Mercantile Library Association. So ಲೈಬ್ರರಿ ಅಸೋಸಿಯೇಷನ್ಗೆ ಅವರು ತಮ್ಮ ಮೊದಲ ಪೋಯಂ, ಆನಿವರ್ಸರಿ ಪೋಯಂ ಅನ್ನ ಡೆಲಿವರ್ ಮಾಡಿದ್ರು. ಇದು ಎಲ್ಲರ ಅಟೆನ್ಷನ್, ಅಂದ್ರೆ ಅವರ ಎಲ್ಲರ ಗಮನವನ್ನ ಅವರೆಡೆಗೆ ಸೆಳೆಯೋದಿಕ್ಕೆ ಸಹಾಯ ಆಯ್ತು. ಸೊ he grabbed his attention in 1838 with his anniversary poem which was delivered in Boston Mercantile Library Association. ಸೊ ಇದರ ಜೊತೆಗೆ ಅವರು a number of his works are collected in his book ಬ್ಯಾಲಡ್ಸ್ ಅಂಡ್ ವರ್ಸಸ್ ಅನ್ನುವಂತಹ ಬುಕ್ 1880 ಅಲ್ಲಿ ಪಬ್ಲಿಷ್ ಆಗಿತ್ತು ಮಕ್ಕಳೇ. ಸೊ ಈ ಬುಕ್ ಅಲ್ಲಿ ಬಂದಿರುವಂತಹ ಒಂದು ಪೋಯಮ್ಮೇ ಇದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಅದನ್ನ ನೀವು ಇವತ್ತು ಕಲಿತಾ ಇದ್ದೀರಾ. ಓಕೆ, ಸೊ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಇಲ್ಲಿ ಬಂದಿರುವಂತಹ 2 ಲೈನ್ ತುಂಬಾ ಫೇಮಸ್ ಆಗಿದೆ. ಈ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅಲ್ಲಿ ಬಂದಿರುವಂತಹ 2 ಲೈನ್, ವಿ ಆರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟೆಡ್ ಅನ್ನುವಂಥದ್ದು,
ಮತ್ತೆ ಇನ್ನೊಂದು ಆಸ್ ಹಿ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್. ಕ್ಯಾಪ್ಟನ್ ಇಲ್ಲಿ ಕೂಗ್ತಾ ಬರ್ತಾರೆ ಏನಂತ, ವಿ ಆರ್ ಲಾಸ್ಟ್, ನಾವು ಕಳೆದು ಹೋಗಿದೀವಿ ಅಂತ. ಸೊ ಹಿ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್, ಸ್ಟೇರ್ಸ್ ಮೆಟ್ಟಿಲು ಇಳಿದು ಬರ್ತಾ ಈ ತರ ವಿ ಆರ್ ಲಾಸ್ಟ್ ಅಂತ ಕೂಗ್ತಾ ಬರ್ತಾರೆ. ಓಕೆ, ಸೊ ಈ ಒಂದು ಲೈನ್ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲೇ ತುಂಬಾ ಫೇಮಸ್ ಆಗಿ ಬಿಟ್ಟಿತ್ತು. ಸೊ ಇದಿಷ್ಟು ಜೇಮ್ಸ್ ಟಿ ಫೀಲ್ಡ್ಸ್ ಅವರ ಬಗ್ಗೆ ಬಂದಿರುವಂತಹ ಇನ್ಫಾರ್ಮೇಶನ್. ಇವಾಗ ಪೋಯಂ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಆಸ್ ಅನ್ ಇಂಟ್ರೊಡಕ್ಷನ್ ಅಬೌಟ್ ದ ಪೋಯಂ, ಈ ಪೋಯಂ ಏನ್ ಹೇಳತ್ತೆ ನಿಮ್ಗೆ, ಇದರ ನೀತಿ ಏನು ಅಥವಾ ಸಾರಾಂಶ ಏನು ಅನ್ನೋದರ ಬಗ್ಗೆ ಇಂಟ್ರೊಡಕ್ಷನ್ ಇದು. ಫಾರ್ಚೂನ್ ಫೇವರ್ಸ್ ದ ಬ್ರೇವ್ ಈಸ್ ಅನ್ ಆಫ್ಟ್ ಕೋಟೆಡ್ ಸ್ಟೇಟ್ಮೆಂಟ್. ಫಾರ್ಚೂನ್ ಅಂತಂದ್ರೆ ಏನು ಮಕ್ಕಳೇ, ಲಕ್ ಅಂತ, ಅದೃಷ್ಟ. ಓಕೆ, ಸೊ ಕೆಲವೊಬ್ಬರಿಗೆ ಅದೃಷ್ಟ ಇದೆ ಅಂತ ಹೇಳ್ತೀವಿ ಅಲ್ವಾ. ಫಾರ್ಚೂನ್ ಫೇವರ್ಸ್, ಫೇವರ್ಸ್ ಅಂದ್ರೆ ಯಾರ ಜೊತೆಗಿರತ್ತೆ ಅಂತ. ದ ಬ್ರೇವ್ ಅಂತಂದ್ರೆ ಯಾರಿಗೆ ಧೈರ್ಯ ಇದೆಯೋ, ಯಾರು ವೀರರಿದ್ದಾರೋ, ಯಾರು ಇಲ್ಲಿ ಹಾರ್ಡ್ ವರ್ಕ್ ಅಂತ ಕೂಡ ನೀವು ತಗೋಬಹುದು. ಓಕೆ, ಸೊ ಯಾರು ತುಂಬಾ ಧೈರ್ಯವಂತರು, ಮುನ್ನುಗ್ತಾರೆ, ಕೆಲಸ ಮಾಡ್ತಾರೆ, ಅಂತವರ ಜೊತೆನೆ ಅದೃಷ್ಟ ಇರತ್ತೆ ಅನ್ನೋದು ಆಫ್ಟ್ ಅಂತಂದ್ರೆ ಆಫನ್, ಯಾವಾಗ್ಲೂ ಬರುವಂತಹ ಒಂದು ಕೋಟ್, ಹೇಳಿಕೆ. ಓಕೆ, ಸೊ ಯಾರು ಸೋಮಾರಿಗಳಿರ್ತಾರೆ, ಯಾರು ಧೈರ್ಯ ಇರೋದಿಲ್ಲ, ಯಾವುದಕ್ಕೂ ಮುಂದೆ ಹೋಗೋದಿಲ್ಲ, ಅವರ ಜೊತೆ ಅದೃಷ್ಟ ಕೂಡ ಇರೋದಿಲ್ಲ. ಯಾರು ಧೈರ್ಯವಾಗಿ ಕೆಲಸ ಮಾಡ್ತಾರೋ ಅವರ ಜೊತೆ ಅದೃಷ್ಟ ಕೂಡ ಇರತ್ತೆ ಅನ್ನುವಂಥದ್ದು. ಈವನ್ ಕೊಲಂಬಸ್ ಹ್ಯಾಡ್ ಅ ಗ್ರೇಟ್ ಲಾಟ್ ಆಫ್ ಫೇತ್ ಇನ್ ದ ಆಲ್ಮೈಟಿ. ಆಲ್ಮೈಟಿ ಅಂದ್ರೆ ಗಾಡ್, ದೇವರು. ಓಕೆ, ಕೊಲಂಬಸ್ ಬಗ್ಗೆ ನಾವು ಓದಿದ್ದೀವಿ ಅಲ್ವಾ. ಸೊ ಅವರು ಅಮೆರಿಕನ ಡಿಸ್ಕವರ್ ಮಾಡಿದ್ರು. ಸೊ ಡಿಸ್ಕವರಿ ಮಾಡುವಾಗ ಅವರಿಗೆ ಏನೇನ್ ಕಷ್ಟ ಬಂತು, ಯಾವ ರೀತಿಯ ಭಿನ್ನಾಭಿಪ್ರಾಯಗಳು ಬಂದವು, ಯಾವ ರೀತಿ ಧೈರ್ಯದಿಂದ ಅವರು ಮುನ್ನುಗ್ಗಿ ಆ ಒಂದು ಡಿಸ್ಕವರಿಯನ್ನ ಸಾಧನೆ ಮಾಡಿದ್ರು, ಅಚೀವ್ ಮಾಡಿದ್ರು ಅನ್ನೋದನ್ನ ನಾವು ಓದಿದ್ವಿ. ಸೊ ಇವನ್ ಕೊಲಂಬಸ್ ಅವರಿಗೂ ಕೂಡ ದೇವರಲ್ಲಿ ತುಂಬಾ ನಂಬಿಕೆ ಇತ್ತು. ಫೇತ್ ಅಂತಂದ್ರೆ ಏನು, ನಂಬಿಕೆ, ತುಂಬಾ ನಂಬಿಕೆ ಇತ್ತು. ಬಟ್ ಈಸ್ ಇಟ್ ಟ್ರೂ ಆಫ್ ಎವ್ರಿಬಡಿ? ಆದರೆ ಇದು ಎಲ್ಲರ ಬಾಳಲ್ಲೂ ಸತ್ಯ ಆಗತ್ತಾ? ಎಲ್ಲರಿಗೂ ಸತ್ಯವಾಗಿದೆಯಾ? ಇದು ನಿಜ ಆಗಿದೆಯಾ ಎಲ್ರಿಗೂ? ಓಕೆ, ಕೆಲವೊಬ್ರು ವರ್ಕ್ ಮಾಡಿದ್ರು ಅವರಿಗೆ ಅದೃಷ್ಟ ಇರಲ್ಲ, ಅಥವಾ ಕೆಲಸ ಮಾಡಿದ್ರೂ ಸಕ್ಸಸ್ ಸಿಗಲ್ಲ ಅನ್ನೋವಂಥದ್ನ ನಾವು ಕೇಳಿರ್ತೀವಿ. ಅದೇ ಇಲ್ಲಿ ಬಂದಿರುವಂತ ಕ್ವಶನ್ ಮಾರ್ಕ್. ಎಲ್ಲರಿಗೂ ಇದು ಸತ್ಯ ಇದೆಯಾ? ಯಾವುದು ಅದೃಷ್ಟ ಧೈರ್ಯ ಇರುವವರ ಜೊತೆಯಲ್ಲಿ ಇರತ್ತೆ ಅನ್ನೋದು ಎಲ್ಲರ ಬಾಳಲ್ಲೂ ಸತ್ಯನಾ? Now listen to a poem where the sailors face a great peril. ಅವರು ಒಂದು ತುಂಬಾ ಪೆರಿಲ್ ಅಂತಂದ್ರೆ ಸಂಕಷ್ಟವನ್ನ ಎದುರಿಸಿದ್ದಾರೆ. ಈ ಪೋಯಂ ಅಲ್ಲಿ ಸೇಲರ್ಸ್ ಅಂದ್ರೆ ನಾವಿಕರು ಅಥವಾ ಅಲ್ಲಿ ಪ್ರಯಾಣಿಕರು, ಹಡಗಿನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಪ್ರಯಾಣಿಕರು ಒಂದು ದೊಡ್ಡ ಸಂಕಷ್ಟವನ್ನ ಎದುರಿಸಿದ್ದಾರೆ. See whether someone will come to their rescue or not. So ಈ ಪದ್ಯ ಓದಿದಾಗ you can understand that whether someone will come to rescue them or save them or not. Rescue ಅಂತಂದ್ರೆ ಸೇವ್, ರಕ್ಷಣೆಗೆ ಬರ್ತಾರಾ ಇಲ್ವಾ ಅನ್ನೋದನ್ನ ಈ ಪೋಯಂ ಓದಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಇಂಟ್ರೊಡಕ್ಷನ್ ನ ಕೊಟ್ಟಿದ್ದಾರೆ. ಸೊ ಇದರ ಒಂದು ಸಾರಾಂಶ ಏನು ಅಂತಂದ್ರೆ, ಅದೃಷ್ಟ ಅಥವಾ ನಂಬಿಕೆ, ದೇವರ ಮೇಲೆ ಇರುವ ನಂಬಿಕೆ ಅನ್ನುವಂಥದ್ದು ಯಾವಾಗ್ಲೂ ವರ್ಕ್ ಆಗತ್ತಾ, ಕೆಲಸ ಮಾಡತ್ತಾ, ನಿಜನ ಅಲ್ವಾ ಅನ್ನೋದನ್ನ ಈ ಪೋಯಂನ ನೀವು ಓದಿ ಅರ್ಥ ಮಾಡ್ಕೋಬೇಕು. ಓಕೆನಾ? Now we will start the poem now. The first paragraph ಇಲ್ಲಿ ನೋಡ್ತಾ ಇದ್ರೆ ಈ ಪಿಕ್ಚರ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಅಲ್ವಾ. ಸೊ ಸ್ಟಾರ್ಮ್ ಅಂತಂದ್ರೆ ಚಂಡಮಾರುತ. ಓಕೆ, ಅಲೆಗಳು, ಜೋರಾಗಿ ಬೀಸುವಂತಹ ಅಲೆಗಳು, ಗಾಳಿಗೆ ಬೀಸುವಂತದ್ದು. ಇಲ್ಲಿ ಸ್ಟಾರ್ಮ್ ಅಲ್ಲಿ, ಚಂಡಮಾರುತದಲ್ಲಿ, ಬಿರುಗಾಳಿಯಲ್ಲಿ ಒಂದು ಶಿಪ್ ಸಿಕ್ಕಿ ಹಾಕಿಕೊಂಡಿರುವಂತಹ ಚಿತ್ರನ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಶಿಪ್ ಅಲ್ಲಿ ಪ್ರಯಾಣಿಸ್ತಾ ಇರೋ ಪ್ರಯಾಣಿಕರು ಎಲ್ಲರೂ ಹೇಳುವಂತದ್ದು ಈ ಒಂದು ಪೋಯಂ. ಓಕೆ, ಸೊ ಅವರು ಶಿಪ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆವಾಗ ಒಂದು ಸ್ಟಾರ್ಮ್ ಅಂತಂದ್ರೆ ಬಿರುಗಾಳಿಯಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದಾರೆ.
Okay, so what happened later that we were crowded in the cabin. We were crowded in the cabin. Not a soul would dare to sleep. It was midnight on the waters and a storm was on the deep ಅಂತ ಹೇಳ್ತಾರೆ. ಸೊ ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಕ್ಯಾಬಿನ್ ಅಂತಂದ್ರೇನು? ಒಂದು ಪ್ರೈವೇಟ್ ರೂಮ್. ಓಕೆ, ಇನ್ ದ ಶಿಪ್. ಅಲ್ಲಿ ಪೈಲಟ್ ಅಥವಾ ಕ್ಯಾಪ್ಟನ್, ಶಿಪ್ ನಡೆಸ್ತಾ ಇರುವಂತಹ ಕ್ಯಾಪ್ಟನ್ ಇರ್ಬೋದು, ಅವರಿಗೆ ಕೊಟ್ಟಿರುವಂತಹ ಪ್ರೈವೇಟ್ ರೂಮ್. ಓಕೆ, ಸೊ ಆ ರೂಮ್ ಅಲ್ಲಿ ವಿ ವೇರ್ ಕ್ರೌಡೆಡ್, ನಾವು ಗುಂಪಾಗಿ ಸೇರಿದ್ವಿ ಅಂತ ಒಬ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾವು ಗುಂಪಾಗಿ ಕ್ಯಾಬಿನ್ ಅಲ್ಲಿ ಸೇರಿದ್ವಿ, ಪ್ರೈವೇಟ್ ರೂಮ್ ಅಲ್ಲಿ. ನಾಟ್ ಅ ಸೋಲ್ ವುಡ್ ಡೇರ್ ಟು ಸ್ಲೀಪ್. ನಾಟ್ ಅ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಇಷ್ಟಾದ್ರೂ ಆ ಒಂದು ರಾತ್ರಿ ಆ ಕ್ಯಾಬಿನ್ ಅಲ್ಲಿ ಯಾರು ಕೂಡ ಮಲಗುವಷ್ಟು ಧೈರ್ಯವನ್ನ ತೋರಿಸ್ಲಿಲ್ಲ. ಡೇರ್ ಅಂತಂದ್ರೆ ಮಕ್ಕಳೇ ಧೈರ್ಯ ಅಂತ ಅರ್ಥ. ಡೇರ್ ಅಂದ್ರೆ ಏನು? ಧೈರ್ಯ. ಓಕೆ, ಸೋಲ್ ಅಂತಂದ್ರೆ ಆಕ್ಚುಲಿ ಸೋಲ್ ಅಂತಂದ್ರೆ ಒಂದು ಆತ್ಮ. ಆದ್ರೆ ಇಲ್ಲಿ ಸೋಲ್ ಅನ್ನೋದನ್ನ ವ್ಯಕ್ತಿಗಳಾಗಿ, ಪರ್ಸನ್ ಆಗಿ ಬಿಂಬಿಸಿದ್ದಾರೆ. ಓಕೆ, ನಾಟ್ ಅ ಸೋಲ್. ಅಂತಂದ್ರೆ ಸಿಂಗಲ್. ನಾಟ್ ಅ ಸೋಲ್, ಒಬ್ಬ ಸಿಂಗಲ್ ವ್ಯಕ್ತಿ ಕೂಡ ಮಲಗೋದಿಕ್ಕೆ ಧೈರ್ಯ ಮಾಡಿಲ್ಲ ಅವತ್ತು. ನಾವೆಲ್ಲರೂ ಕ್ಯಾಬಿನ್ ಅಲ್ಲಿ ಸೇರಿದ್ವಿ. ಯಾಕೆ ಧೈರ್ಯ ಮಾಡಿಲ್ಲ? ಇಟ್ ವಾಸ್ ಮಿಡ್ ನೈಟ್. ಮಿಡ್ ನೈಟ್ ಅಂದ್ರೆ ಮಧ್ಯರಾತ್ರಿ ಆಗಿತ್ತು. ಆದ್ರೂ ಕೂಡ ಒಬ್ರು ಮಲಗೋದಿಕ್ಕೆ ಧೈರ್ಯ ಒಬ್ರಿಗೂ ಬಂದಿಲ್ಲ. ಆನ್ ದ ವಾಟರ್ಸ್. ವಾಟರ್ಸ್ ಅಂದ್ರೆ ಸೀನಲ್ಲಿ ಇದ್ವಿ, ಸಮುದ್ರದಲ್ಲಿ ಇದ್ವಿ ಅಂತ. ಅಂಡ್ ಅ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. ಸೊ ಡೀಪ್, ಸಮುದ್ರದಲ್ಲಿ ನಾವು ಹೋಗಿದ್ದೀವಿ, ಮುಂದೆ ಹೋಗಿದ್ದೀವಿ. ಅಲ್ಲಿ ಅಷ್ಟರಲ್ಲಿ ಚಂಡಮಾರುತ ಅಥವಾ ಬಿರುಗಾಳಿ ಬೀಸಿದೆ. ಸೊ ಈ ಬಿರುಗಾಳಿ ಬೀಸಿದಾಗ ಶಿಪ್ ಅಲ್ಲಿ ವಾಟ್ ಹ್ಯಾಪನ್ಸ್ ದೇರ್? ದ ಶಿಪ್ ವಿಲ್ ನಾಟ್ ಸ್ಟಡಿ, ಇಸಂಟ್ ಇಟ್? ಸೊ ಅದು ಅಲುಗಾಡ್ತಾ ಇರುತ್ತೆ. ಈ ತರ ಅಲೆಗಳು, ಸಮುದ್ರದಲ್ಲಿ ಅಲೆಗಳು ಜೋರಾಗಿ ಬೀಸ್ತವೆ ಗಾಳಿ ಇದ್ದಾಗ, ಆಯ್ತಾ? ಸೊ ಅಂತ ಸಂದರ್ಭದಲ್ಲಿ ಶಿಪ್ ಅಲ್ಲಿ ಪ್ರಯಾಣ ಮಾಡೋದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ, ಅಪಾಯಕಾರಿ. ಓಕೆ, ಸೊ ಯಾವ ಸಂದರ್ಭದಲ್ಲಿ ಏನ್ ಕೂಡ ಆಗ್ಬೋದು. ಆ ಶಿಪ್ ಮುಳುಗಿ ಕೂಡ ಹೋಗ್ಬೋದು, ಎಲ್ಲರ ಪ್ರಾಣ ಹೋಗುವಂತಹ ಸಂಭವ ಇರುತ್ತೆ. ಸೊ ಆ ಸ್ಟಾರ್ಮ್ ಇಂದಾಗಿ ಅವರು ತುಂಬಾ ಭಯ ಪಟ್ಕೊಂಡಿದ್ದಾರೆ. ಭಯ ಪಟ್ಕೊಂಡು ಯಾರು ಮಲಗೋದಿಕ್ಕೆ ಧೈರ್ಯನೇ ಮಾಡ್ತಾ ಇಲ್ಲ ಅಂತ ಇಲ್ಲಿ ಶಿಪ್ ಅಲ್ಲಿ ಪ್ರಯಾಣ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಈ ಪೋಯಂನ ನರೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಓಕೆನಾ? ಸೊ ಬಲ್ಲಾಡ್, ಇಲ್ಲಿ ಬಲ್ಲಾಡ್ ಬ್ಯಾಲಡ್. ಬ್ಯಾಲಡ್ ಅಂದ್ರೇನು? ಆ ನರೇಟಿವ್ ಕಂಪೋಸಿಷನ್ ಇನ್ ರಿದ್ಮಿಕ್ ವರ್ಸ್ ಸೂಟೇಬಲ್ ಫಾರ್ ಸಿಂಗಿಂಗ್. ಇದನ್ನ ಲಾವಣಿ ಅಂತ ಕರಿತೀವಿ ನಾವು. ಅಂದ್ರೆ ಸಿಂಗ್ ಹಾಡೋದಿಕ್ಕೆ ಒಂದು ರಿದಮಿಕ್ ಆಗಿ ಇರುವಂತಹ ಒಂದು ಕಂಪೋಸಿಷನ್. ಓಕೆ, ಟೆಂಪೆಸ್ಟ್, ಅ ವೈಲೆಂಟ್ ಸ್ಟಾರ್ಮ್ ಅಂದ್ರೆ ಚಂಡಮಾರುತ. ಆವಾಗ್ಲೇ ನಾನು ಹೇಳ್ದಾಗೆ ಈ ಡಿಫಿಕಲ್ಟ್ ವರ್ಡ್ಸ್ ಅನ್ನೆಲ್ಲ ನೀವು ಮೀನಿಂಗ್ಸ್ ಅನ್ನ ತಿಳ್ಕೊಂಡಿಟ್ಕೋಬೇಕು, ಆಯ್ತಾ? ಸೊ ಇದಿಷ್ಟು ಫಸ್ಟ್ ಪ್ಯಾರಾಗ್ರಾಫ್. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ವಿ ವೇರ್ ಕ್ರೌಡೆಡ್, ನಾವು ಗುಂಪಾಗಿ ಎಲ್ಲರೂ ಅಲ್ಲಿ ಕ್ಯಾಬಿನ್ ಅಲ್ಲಿ ಇದ್ವಿ. ನಾಟ್ ಅ ಸೋಲ್ ವುಡ್ ಡೇರ್ ಟು ಸ್ಲೀಪ್, ಯಾರು ಮಲಗೋ ಧೈರ್ಯ ಮಾಡಿಲ್ಲ. ಇಟ್ ವಾಸ್ ಮಿಡ್ ನೈಟ್, ರಾತ್ರಿ ಆಗಿತ್ತು. ಆದ್ರೂ ಕೂಡ ಯಾಕೆ ಅಂತಂದ್ರೆ ಅಂಡ್ ಸ್ಟಾರ್ಮ್ ವಾಸ್ ಆನ್ ದ ಡೀಪ್, ಆ ಒಂದು ಸಮುದ್ರದ ಆಳದಲ್ಲಿ ಒಂದು ಬಿರುಗಾಳಿ ಬೀಸ್ತಾ ಇತ್ತು, ಚಂಡಮಾರುತ ಬರ್ತಾ ಇತ್ತು ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಈಸ್ ಅ ಶಿಪ್ ಹಿಯರ್. ಇಲ್ಲಿ ನೋಡಿ ಯಾವ ತರ ಚಂಡಮಾರುತ ಬರ್ತಾ ಇದೆ, ಅಲೆಗಳು ಹೇಗೆ, ಹೌ ಟೈಡ್ಸ್ ಆರ್ ದೇರ್, ಟೈಡ್ ವೇವ್ಸ್ ಆರ್ ದೇರ್, ಇಸಂಟ್ ಇಟ್? ಹೌ ಬಿಗ್. ಸೊ ಇಟ್ ಹ್ಯಾಸ್ ಅ ಪವರ್ ಟು ಇದಕ್ಕೇನಿರುತ್ತೆ ಅಂತಂದ್ರೆ ಈ ಅಲೆಗಳಿಗೆ ಶಿಪ್ ಅನ್ನೇ ಮುಳುಗಿಸುವಂತಹ ಶಕ್ತಿ ಇರುತ್ತೆ. ಓಕೆ, ನೌ ದಿಸ್ a fearful thing in winter. It is a fearful thing in winter. Tis ಅಂತಂದ್ರೆ ಇಲ್ಲಿ it is ಅಂತ ಅರ್ಥ. ಓಕೆ, it is, ಇದು ಒಂದು ಭಯಾನಕ ಸನ್ನಿವೇಶ. ಓಕೆ, ಭಯಾನಕ ಸನ್ನಿವೇಶ. ಚಳಿಗಾಲದಲ್ಲಿ ಮಕ್ಕಳೇ, ಚಳಿಗಾಲ, ವಿಂಟರ್ ಮೀನ್ಸ್ ಇಟ್ ಈಸ್ ಅ ಸೀಸನ್ ಆಫ್ ಸ್ಟಾರ್ಮ್ಸ್, ಇಸಂಟ್ ಇಟ್? ಗಾಳಿ ಬೀಸ್ತಾ ಇರುತ್ತೆ ವಿಂಟರ್ ಅಲ್ಲಿ. ಸೊ ಅಂತ ವಿಂಟರ್ ಅಲ್ಲಿ
ಈ ಬಿರುಗಾಳಿ ಬೀಸ್ತಾ ಇದೆ ಅನ್ನೋದು ಒಂದು ಭಯಾನಕ ಸನ್ನಿವೇಶ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪೋಯೆಟ್. ಓಕೆ, ಟು ಬಿ ಶಾಟರ್ಡ್ ಬೈ ದ ಬ್ಲಾಸ್ಟ್. ಟು ಬಿ ಶಾಟರ್ಡ್ ಬೈ ದ ಬ್ಲಾಸ್ಟ್. ಶಾಟರ್ಡ್ ಅಂತಂದ್ರೆ ಅಲುಗಾಡಿ ಹೋಗಿದೀವಿ ನಾವು, ತರಗುಟ್ಟಿ ನಡುಗಿ ಹೋಗಿ ಬಿಟ್ಟಿದೀವಿ ಅಂತ. ಶಾಟರ್ ಅಂತಂದ್ರೇನು, ಭಯದಲ್ಲಿ ನಡುಗುವಂಥದ್ದು. ಬೈ ದ ಬ್ಲಾಸ್ಟ್, ಸ್ಫೋಟ. ಸ್ಫೋಟ ಅಂದ್ರೆ ಏನು ಸ್ಫೋಟ ಮಕ್ಕಳೇ? ಇಲ್ಲಿ ಗಾಳಿಯ ಸ್ಫೋಟ, ಚಂಡಮಾರುತದ ಸ್ಫೋಟ, ಅಲೆಗಳ ಸ್ಫೋಟ ಅಂತ ನೀವು ತಗೋಬಹುದು. ಓಕೆ, ಸೊ ಇಟ್ ಈಸ್ a fearful thing in the winter to be shattered by the blast. ಈ ಚಳಿಗಾಲದಲ್ಲಿ ಆ ಬಿರುಗಾಳಿಯ ಸ್ಫೋಟದಿಂದ ನಡುಗಿ ಹೋಗುವುದು ಒಂದು ಭಯಾನಕ ಸನ್ನಿವೇಶವಾಗಿತ್ತು ಅವರಿಗೆ. ಯಾರಿಗೆ? ಅಲ್ಲಿ ಶಿಪ್ ಅಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಪ್ರಯಾಣಿಕರಿಗೆ. ಓಕೆ, and to hear the rattling trumpet. To hear the rattling trumpet. Rattling ಅಂತಂದ್ರೆ to make a rapid succession of sharp noises. ಅಂದ್ರೆ ಜೋರಾಗಿ ಶಬ್ದ ಮಾಡು ಅಂತ. ಜೋರಾಗಿ ಶಬ್ದ ಮಾಡು ಅಥವಾ ಗಲಾಟೆ ಮಾಡು, ಸೌಂಡ್ ಮಾಡೋದು. ಓಕೆ, ಸೊ ಟ್ರಂಪೆಟ್ ಅಂತಂದ್ರೆ ಮಕ್ಕಳೇ ತುತ್ತೂರಿ, ಒಂದು ವಾದನ. ಓಕೆ, ಸೊ ಜೋರಾಗಿ ಶಬ್ದ ಮಾಡುವಂತ, ಕೂಗುವಂತಹ ತುತ್ತೂರಿಯ ಹಾಗೆ ಆ ಗಾಳಿ ಬೀಸುವಂತಹ ಒಂದು ಶಬ್ದ ಕಿವಿಗೆ ಕೇಳ್ತಾ ಇತ್ತು. ಸೊ ಈ ಒಂದು ಶಬ್ದವನ್ನ ರಾಟಲಿಂಗ್ ಟ್ರಂಪೆಟ್, ಟು ಹಿಯರ್ ದ ರಾಟಲಿಂಗ್ trumpet and to be shattered by the blast of the storm was a fearful thing for them. Okay, ಈ ತುತ್ತೂರಿಯ ತರ ಜೋರಾಗಿ ಕೂಗ್ತಾ ಇರುವಂತಹ ಗಾಳಿಯನ್ನ ಕೇಳಿಸ್ಕೊಳ್ಳೋದು ಮತ್ತು ಆ ಅಲೆಗಳ ಒಂದು ಹೊಡೆತಕ್ಕೆ ನಡುಗಿ ಹೋಗುವಂಥದ್ದು ಈ ಒಂದು ವಿಂಟರ್ ಅಲ್ಲಿ ನಮ್ಗೆ ತುಂಬಾ ಭಯಾನಕವಾಗಿತ್ತು ಅಂತ ಹೇಳ್ತಾರೆ. ಟ್ರಂಪೆಟ್, ಥಂಡರ್, ರಾಟಲಿಂಗ್ ಟ್ರಂಪೆಟ್, ಥಂಡರ್. ಥಂಡರ್ ಅಂದ್ರೇನು? ಗುಡುಗು. ಆ ಗುಡುಗಿನ ಶಬ್ದ ಅವರಿಗೆ ತುತ್ತೂರಿಯ ತರ ಕೇಳಿಸ್ತಾ ಇದೆ. ಕಟ್ ಅವೇ ದ ಮಾಸ್ಟ್ ಅಂತ ಕಿರ್ಚ್ಕೋತಾರೆ. ಕಟ್ ಅವೇ ದ ಮಾಸ್ಟ್. ಮಾಸ್ಟ್ ಅಂತಂದ್ರೆ ಮಕ್ಕಳೇ ಇಲ್ಲಿ ಒಂದು ನಿಮ್ಗೆ ರಾಡ್ ತರ ಕಾಣಿಸ್ತಾ ಇದೆ ಅಲ್ವಾ? ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಮಾಸ್ಟ್. ಓಕೆ, ಸೊ ಒಂದು ಊರುಗೋಲು ತರ ಇರುತ್ತೆ ಯಾವುದಕ್ಕೆ? ಶಿಪ್ಗೆ. ಅದರ ಒಂದು ತುದಿ ಅಂತ ಹೇಳ್ಬೋದು ನೀವು. ಸೊ ಅದನ್ನ ಮಾಸ್ಟ್ ಅಂತ ಕರೀತಾರೆ. ಸೊ ಈ ಮಾಸ್ಟ್ ಅನ್ನ ಕಟ್ ಮಾಡಿ ಜೋರಾಗಿ ಗಾಳಿ ಬೀಸ್ತಾ ಇದೆ, ಗುಡುಕ್ತಾ ಇದೆ ಅಂತ ಕಿರ್ಚ್ಕೋತಾ ಇದ್ದಾರೆ. ಯಾಕೆ ಅಂತಂದ್ರೆ ಟು ಸೇವ್ ದ ಶಿಪ್. ಓಕೆ, ಇದಿಷ್ಟು ಎರಡನೇ ಪ್ಯಾರಾಗ್ರಾಫ್. ಇಲ್ಲಿ ನೀವು ನೋಡಿದ್ರೆ ಮಕ್ಕಳೇ, it is a fearful thing in winter to be shattered by the blast and to hear the rattling trumpet, thunder cut away the mast. ಅಲ್ವಾ? ಸೊ ಮಾಸ್ಟ್ ಮತ್ತು ಬ್ಲಾಸ್ಟ್ ಅನ್ನುವಂಥದ್ದು ರೈಮಿಂಗ್ ವರ್ಡ್, isn't it? ಇದು ಒಂದು ರೈಮಿಂಗ್ ವರ್ಡ್ ಆಗಿದೆ ಅಲ್ವಾ? ಸೊ ಇಲ್ಲಿ ವಿಂಟರ್ ಟ್ರಂಪೆಟ್ ಅನ್ನೋದು ರೈಮಿಂಗ್ ವರ್ಡ್ ಅಲ್ಲ. ಸೊ ಯಾವ ತರ ರೈಮಿಂಗ್ ಸ್ಕೀಮ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ? A, B, C, B. ಓಕೆ, ಸೊ ಎ ಮತ್ತು ಬಿ ಆಮೇಲೆ ಸಿ. ಎ ಮತ್ತು ಸಿ ಗೂ ಯಾವುದೇ ತರ ರೈಮಿಂಗ್ ಇಲ್ಲ. ಆದ್ರೆ ಸೆಕೆಂಡ್ ಲೈನ್ ಅಂಡ್ ಫೋರ್ತ್ ಲೈನ್ ಇನ್ಕ್ಲೂಡ್ಸ್ ದ ರೈಮಿಂಗ್ ಎಂಡಿಂಗ್ಸ್. ಓಕೆ, ಸೊ ರೈಮಿಂಗ್ ಸ್ಕೀಮ್ ಯೂಸ್ ಮಾಡಿರೋದು ಯಾವುದು ಇಲ್ಲಿ? ಎ, ಬಿ, ಸಿ, ಬಿ. ಸಿ ನೆಕ್ಸ್ಟ್ ಇದೇ ತರ ಕಂಟಿನ್ಯೂ ಆಗುತ್ತೆ. ಓಕೆ, shatter. See the difficult words. Shatter means to break apart. ಓಕೆ, ಅಲ್ಲಿ ಅವರು ನಡುಗಿ ಹೋಗಿದ್ದಾರೆ. ಓಕೆ, ಬ್ರೇಕ್ ಆಗ್ಬಿಟ್ಟಿದ್ದಾರೆ. ನೆಕ್ಸ್ಟ್, now we have studied the two paragraphs, isn't it? ಸೊ ಈ 2 paragraphs ಅಲ್ಲಿ ಯಾವ ಫಿಗರ್ ಆಫ್ ಸ್ಪೀಚ್ ಬಂದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಎರಡೆರಡು ಪ್ಯಾರಾಗ್ರಾಫ್ ಆದ್ಮೇಲೆ ಫಿಗರ್ ಆಫ್ ಸ್ಪೀಚ್ ಅನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಒನ್, ಕ್ರೌಡೆಡ್ ಕ್ಯಾಬಿನ್. ವಿ ವೇರ್ ಇನ್ ದ ಕ್ರೌಡೆಡ್ ಕ್ಯಾಬಿನ್ ಅಂತ ಬರುತ್ತೆ ಅಲ್ವಾ? ಅದೇ ರೀತಿ ಸೋಲ್ ಸ್ಲೀಪ್, ನಾಟ್ ಅ ಸೋಲ್ ವುಡ್ ಡ್ಯಾರ್ ಟು ಸ್ಲೀಪ್ ಅಂತ ಬಂದಿದೆ. ಓಕೆ, ಸೊ ಇದು ಎರಡು ಯಾವ ಫಿಗರ್ ಆಫ್ ಸ್ಪೀಚ್ ಬರುತ್ತೆ ಅಂತಂದ್ರೆ ಆಲಿಟರೇಷನ್ ಅಂತ ಕರಿತೀವಿ ಮಕ್ಳೆ. ಆಲಿಟರೇಷನ್ ಅಂತಂದ್ರೆ ಇಲ್ಲಿ
ಆಕರೆನ್ಸ್ ಆಫ್ ದ ಸೇಮ್ ಲೆಟರ್, ಒಂದೇ ಲೆಟರ್ ಆರ್ ಸೌಂಡ್. ನೋಡಿ ಇಲ್ಲಿ ಕ್ರೌಡೆಡ್ ಕ್ಯಾಬಿನ್ ಅಂತ ಇದೆ, ಸಿ ಸಿ ಅಲ್ವಾ, ರಿಪೀಟ್ ಆಗಿದೆ. ಅದೇ ರೀತಿ ಕ ನಾವ್ ಯಾವ ತರ ಉಚ್ಚಾರ ಮಾಡ್ತೀವೋ ಅದನ್ನ ಸೌಂಡ್ ಅಂತ ಹೇಳ್ಬೇಕು. ಓಕೆ, ಕ್ರೌಡೆಡ್ ಕ, ಕ್ಯಾಬಿನ್ ಸಿ ಕ ಅಲ್ವಾ. ಸೊ ರಿಪೀಟ್ ಆಗಿದೆ ಅಟ್ ದ ಬಿಗಿನಿಂಗ್ ಆಫ್ ದ ಅಡ್ಜಸೆಂಟ್ ಆರ್ ಕ್ಲೋಸ್ಲಿ ಕನೆಕ್ಟೆಡ್ ವರ್ಡ್ಸ್. ಸೊ ಒಂದೇ ಲೈನ್ ನಲ್ಲಿ ಒಂದೇ ತರದ ಸೌಂಡ್ಗಳು ರಿಪೀಟ್ ಆದ್ರೆ ಅಥವಾ ಒಂದೇ ಲೆಟರ್ ರಿಪೀಟ್ ಆದ್ರೆ ಅದನ್ನ ನಾವು ಆಲಿಟರೇಷನ್ ಅಂತ ಕರಿತೀವಿ. ದಟ್ ಕಮ್ಸ್ ಅಂಡರ್ ಆಲಿಟರೇಷನ್. ಓಕೆ, ವೆನ್ ದ ಸೇಮ್ ಲೆಟರ್ ಆರ್ ಸೇಮ್ ಪ್ರೊನೌನ್ಸಿಯೇಷನ್ repeats in the same line, that is called as alliteration. Crowded cabin, soul sleep. Okay, yes yes, ಇಲ್ಲಿ yes yes ಅನ್ನೋದು ರಿಪೀಟ್ ಆಗಿದೆ ಅಲ್ವಾ. ಸೊ ಇದು alliterationಗೆ ಬರುತ್ತೆ. ಏನಾದ್ರೂ ಡೌಟ್ ಇದೆಯಾ? ಅರ್ಥ ಆಯ್ತಾ? ಇದನ್ನ ನಿಮ್ಗೆ ಒಂದ್ ಮಾರ್ಕ್ಗೆ ಕೇಳ್ಬಹುದು. ಓಕೆ, ಸೊ ವಿಚ್ ಫಿಗರ್ ಆಫ್ ಸ್ಪೀಚ್ ಈಸ್ ಯೂಸ್ಡ್ ಇನ್ ದಿಸ್ ಲೈನ್ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ರಾಟ್ಲಿಂಗ್ ಟ್ರಂಪೆಟ್ ಥಂಡರ್ ಅಂತ ಯೂಸ್ ಮಾಡಿದ್ದಾರೆ ಅಲ್ವಾ. ನೋಡಿ ಇಲ್ಲಿ ರಾಟ್ಲಿಂಗ್ ಟ್ರಂಪೆಟ್ ಥಂಡರ್, ರಾಟ್ಲಿಂಗ್ ಟ್ರಂಪೆಟ್ ತರದ ಗುಡುಗು ಕೇಳಿಸ್ತಾ ಇದೆ ಅನ್ನುವಂಥದ್ದು. ರಾಟ್ಲಿಂಗ್ ಅಂತಂದ್ರೆ ಗಲಾಟೆ, ಜೋರಾಗಿ ಶಬ್ದ ಮಾಡುವ ತುತ್ತೂರಿಯ ತರ. ಥಂಡರ್ ಇದೆ, ಗುಡುಗ್ತಾ ಇತ್ತು. ಓಕೆ, ಸೊ ಇದನ್ನ ನಾವು ಯಾವ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ? ಮೆಟಾಫಾರ್ ಅಲ್ವಾ. ಮೆಟಾಫಾರ್ ಅಂತಂದ್ರೆ ಏನು ಹಾಗಾದ್ರೆ? ಅ ಫಿಗರ್ ಆಫ್ ಸ್ಪೀಚ್ ದಟ್ ಡಿರೆಕ್ಟ್ಲಿ ಕಂಪೇರ್ಸ್ ಟು ಅನ್ಲೈಕ್ ಥಿಂಗ್ಸ್. ಎರಡು ಬೇರೆ ಬೇರೆ ತರದ ವಸ್ತುಗಳನ್ನ ಹೋಲಿಕೆ ಮಾಡಿದಾಗ ಅದನ್ನ ನಾವು ಏನಂತ ಕರಿತೀವಿ? ಮೆಟಾಫಾರ್ ಅಂತ ಕರಿತೀವಿ. ಈ ಹೋಲಿಕೆಯನ್ನ ಎರಡು ತರ ಮಾಡ್ಬೋದು. ಒಂದು ಲೈಕ್ ಅಥವಾ ಆಸ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿ. ಓಕೆ, ಸೊ ಅದೇ ರೀತಿ ಲೈಕ್ ಆರ್ ಆಸ್ ನ ಯೂಸ್ ಮಾಡ್ದೇನೆ ಥಂಡರೇ ಒಂದು ರಾಟ್ಲಿಂಗ್ ಟ್ರಂಪೆಟ್ ಅಂತ ಹೇಳಿರೋವಂಥದ್ದು. ಈ ತರ ಕೂಡ ಹೋಲಿಕೆ ಮಾಡಬಹುದು. ಎಕ್ಸಾಂಪಲ್ ಕೊಡ್ತೀನಿ. ನೀನೇ ರಾಜ ಅನ್ನೋದು ಬೇರೆ, ನೀನು ರಾಜನಂತೆ ಅನ್ನೋದು ಬೇರೆ ಅಲ್ವಾ. ಸೊ ನೀನು ರಾಜನಂತೆ ಅಂತೆ ಅಂತ ಬಂದ್ರೆ ಅದು ಸಿಮಿಲಿ. ಸೊ ನೀನೇ ರಾಜ, ಆ ರಾಜನು ಒಂದೇ ನೀನು ಒಂದೇ ಅಂತ ಹೇಳ್ತೀವಿ. ಸೊ ಅದು ಮೆಟಾಫರ್. ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ರಾಟ್ಲಿಂಗ್ ಟ್ರಂಪೆಟ್ ಥಂಡರ್ ಅಂತ ಹೇಳಿದ್ದಾರೆ, ಆಸ್ ರಾಟ್ಲಿಂಗ್ ಟ್ರಂಪೆಟ್ ಅಂತ ಹೇಳಿಲ್ಲ. ಸೊ ಇದೇನಾಗತ್ತೆ ಮಕ್ಳೇ? ಮೆಟಾಫರ್ ಆಗತ್ತೆ. ಗುಡುಗು ಗಲಾಟೆ ಮಾಡುವ ತುತ್ತೂರಿಯ ಗುಡುಗು ಅಂತ ಹೇಳ್ತಾ ಇದ್ದಾರೆ ಕವಿ ಇಲ್ಲಿ. ಓಕೆ, ಸೊ ಇಟ್ ಕಮ್ಸ್ ಅಂಡರ್ ಮೆಟಾಫರ್. ದೀಸ್ ಟು figure of speeches are used in the first two para of this poem. Okay, ಏನೇ ಡೌಟ್ ಇದ್ರು ಕೇಳ್ಬಹುದು. ಒಂದ್ ನಿಮಿಷ. ಇಲ್ರಿ ಮ್ಯಾಮ್, ಡೌಟ್ ಇಲ್ಲ ಅಲ್ವಾ. ಅದೇ ರೀತಿ ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ರಾಟ್ಲಿಂಗ್ ಟ್ರಂಪೆಟ್ ಅಂತ. ಓಕೆ, ರಾಟ್ಲಿಂಗ್ ಅಂತಂದ್ರೆ ಗಲಾಟೆ ಮಾಡುವ, ಕೂಗುವ. ಟ್ರಂಪೆಟ್ ಅಂದ್ರೆ ತುತ್ತೂರಿ. ಸೊ ಇದನ್ನ ನೀವು ಪರ್ಸೋನಿಫಿಕೇಶನ್ ಕೂಡ ಆಗಬಹುದು. ಓಕೆ, ಸಂಭವ ಇದೆ. ಯಾಕೆ ಅಂದ್ರೆ ಗಲಾಟೆ ಮಾಡೋದು ಅಂದ್ರೆ ಒಂದು ಹ್ಯೂಮನ್ ಕ್ಯಾರೆಕ್ಟರ್. ಓಕೆ, ಕಿರುಚುವ, ಗಲಾಟೆ ಮಾಡುವ ಆ ಒಂದು ಹ್ಯೂಮನ್ ಕ್ಯಾರೆಕ್ಟರ್ನ ನಾನ್ ಲಿವಿಂಗ್ ಥಿಂಗ್ ತುತ್ತೂರಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಹಾಗೆ ಅಪ್ಲೈ ಮಾಡಿದಾಗ ಅದು ಪರ್ಸೋನಿಫಿಕೇಶನ್ ಕೂಡ ಆಗತ್ತೆ. ಓಕೆನಾ. ಸೊ ನೀವು ಎರಡರಲ್ಲಿ ಒಂದು ಬರಿಬಹುದು, ಮೆಟಾಫರ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ದ ಥರ್ಡ್ ಪ್ಯಾರಾಗ್ರಾಫ್ ನೌ. ನೋಡಿ ಇಲ್ಲಿ ಬೋಟ್ ಹೇಗೆ, ಶಿಪ್ ಹೇಗೆ ಮುಳುಗ್ತಾ ಇದೆ, ಹೇಗೆ ಅಲುಗಾಡ್ತಾ ಇದೆ ಅಲ್ವಾ. ಸೊ ಇಟ್ಸ್ ನಾಟ್ ಗೋಯಿಂಗ್ ಸ್ಟಡಿಲಿ. ಓಕೆ, ಸೊ ಇಟ್ಸ್ ಅನ್ಸ್ಟಡಿ. ಸೊ ವಿಚ್ ಮೇಕ್ಸ್ ದ ಪೀಪಲ್ ಟ್ರಾವೆಲಿಂಗ್ ಇನ್ ದಿಸ್ ವೆರಿ ಫಿಯರ್ಫುಲ್. ಓಕೆ, ಸೊ ದೇ ಗೆಟ್ ಸ್ಕ್ಯಾರ್ಡ್. ಈಗ ನೀವು ಹೋಗ್ತಾ ಇದ್ರು ಸಮುದ್ರದಲ್ಲಿ ಮುಳುಗೆ ಹೋಗಿ ಬಿಡ್ತೀವಿ ಅನ್ನೋ ತರ ಅಲೆಗಳು ಬರ್ತಾ ಇರ್ತವೆ ಚಂಡಮಾರುತ ಬೀಸಿದಾಗ. ನೆಕ್ಸ್ಟ್, ಸೊ ವಿ ಶಡರ್ಡ್ ದೇರ್ ಇನ್ ಸೈಲೆನ್ಸ್. ಸೊ ಏನಾಯ್ತು ಇವಾಗ? ಮಾಸ್ಟ್, ಕಟ್ಟವೇದ ಮಾಸ್ಟ್ ಅಂತ ಕೂಗಿದ್ರು ಅಲ್ವಾ. ಸೊ ಎಲ್ರು ಏನ್ ಮಾಡ್ತಾರೆ? ನಡುಕ ಬಂದ್ಬಿಡುತ್ತೆ ಎಲ್ಲರಿಗೂ, ಕಂಪನ. ಯಾಕೆ ಅಂತಂದ್ರೆ ದ ಸಿಚುವೇಶನ್ ವಾಸ್ ಲೈಕ್ ದಟ್. ಓಕೆ, ಸೊ ದೇರ್ ವಾಸ್ ಅ ಹ್ಯೂಜ್ ಸ್ಟಾರ್ಮ್
when they were traveling in the ship. They felt as if they will die there only. ಅಲ್ಲೇ ಎಲ್ರು ಸಾಯ್ತೀವಿ ಅಂತ ಅವರು ಅನ್ಕೊಂಡಿದ್ರು, ಬೋಟ್ ಮುಳುಗಿ ಹೋಗತ್ತೆ ಅಂತ. ಓಕೆ, ಸೊ ದೇರ್ ವಾಸ್ ಅ ಸೈಲೆನ್ಸ್, ಒಂದು ರೀತಿಯ ಮೌನ ಅಲ್ಲಿ ಆವರಿಸಿತ್ತು. ಯಾರು ಮಾತಾಡಕ್ಕೆ ಧೈರ್ಯ ಮಾಡಿಲ್ಲ. shuddered there in silence, for the stoutest held his breath, while the hungry sea was roaring and the breakers talked with death. ನೋಡಿ ಎಷ್ಟು ಚೆನ್ನಾಗಿವೆ ಈ ಎರಡು ಲೈನ್ಗಳು. ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಹಿಸ್ ಬ್ರೆತ್. ಓಕೆ, ಅಲ್ಲಿ ಒಂದು ಮೌನ ಆವರಿಸಿತ್ತು. ಒಬ್ಬ ಸ್ಟೌಟೆಸ್ಟ್ ಅಂತಂದ್ರೆ ಮಕ್ಕಳೇ ವೀರ. ಓಕೆ, ಸ್ಟೌಟ್ ಅಂತಂದ್ರೆ ಬ್ರೇವ್, ಡಿಟರ್ಮೈನ್ಡ್, ವೀರ. ಒಬ್ಬ ವೀರ ಧೈರ್ಯಶಾಲಿ ವ್ಯಕ್ತಿಯು ಕೂಡ ತನ್ನ ಉಸಿರನ್ನ ಕಟ್ಟಿಕೊಂಡು ನಿಲ್ಲುವಂತಹ ಪರಿಸ್ಥಿತಿ ಬಂದಿತ್ತು. ಹೆಲ್ಡ್ ಹಿಸ್ ಬ್ರೆತ್ ಅಂತಂದ್ರೆ ಉಸಿರು ಹಿಡಿದು ನಿಲ್ಲುವಂತಹ ಪರಿಸ್ಥಿತಿ. ಓಕೆ, ಸೊ ಅಂದ್ರೆ ಯಾರು ಉಸಿರಾಡದೆ ನಿಲ್ಲುವಷ್ಟು ಏನು ಧೈರ್ಯಗೆಟ್ಟಿದ್ದರು, ತುಂಬಾ ಭಯಭೀತರಾಗಿದ್ದರು ಅನ್ನೋದು ಈ ಎರಡು ಲೈನ್ ನಮ್ಗೆ ಹೇಳುತ್ತೆ. ಸೊ ವಿ ಶೆಡರ್ಡ್ ದೇರ್ ಇನ್ ಸೈಲೆನ್ಸ್, ಮೌನದಲ್ಲಿ ನಡುಗ್ತಾ ನಿಂತಿದ್ದೀವಿ. ಕೆಲವೊಂದು ಸಲ ತುಂಬಾ ಭಯ ಆದಾಗ ಕೂಡ ನಾವು ಮಾತಾಡೋದಿಲ್ಲ. ವಿ ಡೋಂಟ್ ಸ್ಪೀಕ್ ವೆನ್ ವಿ ಗೆಟ್ ಸ್ಕ್ಯಾರ್ಡ್ ಟೂ ಮಚ್ ಅಲ್ವಾ. ಎಕ್ಸಾಮ್ಗೆ ಹೋಗೋವಾಗ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬಾ ಭಯ ಆಗ್ತಾ ಇದ್ರೆ ಏನ್ ಮಾಡ್ತೀರಾ, ಯೋಚನೆ ಮಾಡ್ತಾ ಸುಮ್ನೆ ಕೂತಿರ್ತೀರಾ, ಯಾರ ಹತ್ರನೂ ಮಾತಾಡದೆ ಅಲ್ವಾ. ಸೊ ಕೆಲವೊಂದ್ಸಲ ಭಯ ಆದಾಗ ಅಳೋದು ಅದು ಇದ್ದೇ ಇರುತ್ತೆ. ಆದರೆ ತೀವ್ರ ಭಯವಾದಾಗ ಮನುಷ್ಯ ಮಾತನಾಡೋದಿಲ್ಲ, ಸೈಲೆನ್ಸ್ ಅಲ್ಲಿ ಇರ್ತಾನೆ. ಅದನ್ನೇ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ನಾವೆಲ್ಲ ಭಯಭೀತಗೊಂಡು ಸೈಲೆಂಟ್ ಆಗಿದ್ವಿ. ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಇಸ್ ಬ್ರೆತ್. ಹೇಗಿತ್ತು ಅಂತಂದ್ರೆ ಒಬ್ಬ ವೀರಾದಿ ವೀರ ಕೂಡ ತನ್ನ ಉಸಿರು ಗಟ್ಟಿ ಮಾತನಾಡದೆ ಮೌನವಾಗಿ ನಿಲ್ಲುವಂತಹ ಪರಿಸ್ಥಿತಿ ಅಲ್ಲಿ ಇತ್ತು. ವೈಲ್ ಅಲ್ಲಿ ದ ಹಂಗ್ರಿ ಸಿ ವಾಸ್ ರೋರಿಂಗ್. ಹಂಗ್ರಿ ಅಂತಂದ್ರೆ ಏನು, ಹಸಿದ. ಹಂಗ್ರಿ ಅಂತಂದ್ರೆ ಏನು ಮಕ್ಳೇ, ಐ ಆಮ್ ಹಂಗ್ರಿ ಅಂದ್ರೆ ಹಸಿವಾಗಿದೆ ಅಂತ ಅಲ್ವಾ, ಹಸಿದ. ಸಿ ಅಂದ್ರೆ ಸಮುದ್ರ. ಹಂಗ್ರಿ ಸಿ ವಾಸ್ ರೋರಿಂಗ್. ರೋರಿಂಗ್ ಅಂದ್ರೆ ಘರ್ಜನೆ ಮಾಡ್ತಾ ಇತ್ತು, ಬೋರ್ಗರೆಯುವುದು. ಸಮುದ್ರ ಬೋರ್ಗರೆಯುತ್ತಿದೆ ಅಂತ ಹೇಳ್ತೀವಿ ಅಲ್ವಾ. ಸೊ ಹಂಗ್ರಿ ಸಿ, ಪೋಯಟ್ ಏನ್ ಹೇಳ್ತಾ ಇದ್ದಾರೆ ನೋಡಿ, he is telling that the sea was hungry to take and take within it anyone. ಓಕೆ, ಅಂದ್ರೆ ಅಷ್ಟು ಹಸಿವಾಗಿದೆ ಸಮುದ್ರಕ್ಕೆ, ಯಾರನ್ನಾದ್ರೂ ಬಲಿ ಪಡೆಯುವಷ್ಟು ಹಸಿವಾದ ಹಾಗೆ ತೋರ್ತಾ ಇದೆ. ಅಂದ್ರೆ ಅಷ್ಟು ಬೋರ್ಗರೆಯುತ್ತಿದೆ, ಅಷ್ಟು ಘರ್ಜನೆ ಮಾಡ್ತಾ ಇದೆ. ಓಕೆ, ಅಂಡ್ ದ ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್. ಹೇಗೆ ಕಾಣಿಸ್ತಾ ಇದೆ ಅಲ್ಲಿರೋರಿಗೆ ಸಿಚುವೇಶನ್ ಅಂತಂದ್ರೆ, ಬ್ರೇಕರ್ಸ್ ಅಲೆಗಳು ಸಾವಿನ ಜೊತೆ ಮಾತನಾಡುತ್ತಿರುವಂತೆ ತೋರ್ತಾ ಇದೆ. ಅಂತಂದ್ರೆ ಏನ್ ಅರ್ಥ ಇಲ್ಲಿ, ಅಷ್ಟು ದೊಡ್ಡ ಚಂಡಮಾರುತ ಬಂದಿದೆ ಅಂತ ಅರ್ಥ. ಸೊ ಪೋಯಟ್ಗೆ ಅಥವಾ ಅಲ್ಲಿ ಇರೋರಿಗೆ ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ, ಈ ಸಮುದ್ರ ತುಂಬಾ ಹಸಿದಿದೆ, ಯಾರನ್ನಾದ್ರೂ ಈಗ ಬಲಿ ಪಡೆಯೋದಿಕ್ಕೆ ಕಾಯ್ತಾ ಇದೆ ಅನ್ನೋ ತರ ಕಾಣಿಸ್ತಾ ಇದೆ ಅವರಿಗೆ. ಅದೇ ರೀತಿ ಈ ದೊಡ್ಡದಾದ ಬೀಸುವ ಅಲೆಗಳು ಸಾವಿನ ಜೊತೆಗೆ ಮಾತನಾಡುವಂತೆ ಭಾಸವಾಗ್ತಾ ಇದೆ. ದೇ ಆಸ್ ಇಫ್ ದೇ ಆರ್ ಟಾಕಿಂಗ್ ವಿತ್ ದ ಡೆತ್ ಓನ್ಲಿ. ಓಕೆ, ಸೊ ಸಿಚುವೇಶನ್ ಇಸ್ ವೆರಿ ಕ್ರಿಟಿಕಲ್ ನೌ ಅಲ್ವಾ. ಸೊ ಇದಿಷ್ಟು ಥರ್ಡ್ ಪ್ಯಾರಾಗ್ರಾಫ್. ಅಲ್ಲಿರೋರೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ, ಎಲ್ರು ಸಾಯ್ತೀವಿ ಅನ್ನುವಂತಹ ಭಯದಲ್ಲೇ ನಿಂತಿದ್ದಾರೆ. ಓಕೆ, ಫೋರ್ತ್ ಒನ್, ಆಸ್ ದಸ್ ವಿ ಸ್ಯಾಟ್ ಇನ್ ಡಾರ್ಕ್ನೆಸ್. ಸೊ ಇಷ್ಟೆಲ್ಲ ಆಗ್ತಾ ಇರುವಾಗ, ದಸ್ ಹೀಗೆ ನಾವು ಕತ್ತಲೆಯಲ್ಲಿ ಕುಳಿತುಕೊಂಡಿದ್ವಿ. ನಾವು ಎಲ್ರು ಏನ್ ಮಾಡ್ತಾ ಇದ್ವಿ, ವಿ ವೇರ್ ಸಿಟ್ಟಿಂಗ್ ಇನ್ ದ ಡಾರ್ಕ್ನೆಸ್ ಓನ್ಲಿ. ಓಕೆ, ಈಚ್ ಒನ್ ಬಿಸಿ ವಿತ್ ಹಿಸ್ ಪ್ರೇಯರ್ಸ್. ಸೊ ಎಲ್ರು ಅಲ್ಲಿರೋರೆಲ್ಲ ಏನ್ ಮಾಡ್ತಾ ಇದ್ರು, ಹಾಗಾದ್ರೆ ಏನ್ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಸೊ ನಿಮ್ಗೆ ತುಂಬಾ ಭಯ, ವೆನ್ ವಿ ಆರ್ we get scared too much, what do? We pray to the God to save us, isn't it? ಯಾವುದೇ ಕಷ್ಟದ ಸಿಚುವೇಶನ್ ಬಂದ್ರೆ ನಾವೇನ್ ಮಾಡ್ತೀವಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಕಾಪಾಡು ಅಂತ ಅಲ್ವಾ. ಸೊ ಅದೇ ರೀತಿ ಈಚ್ ಒನ್ ಟ್ರಾವೆಲಿಂಗ್ ಇನ್ ದ ಶಿಪ್ ಆರ್ ಸಿಟ್ಟಿಂಗ್ ಇನ್ ದಟ್ ಕ್ಯಾಬಿನ್
ವೇರ್ ಬಿಸಿ ವಿತ್ ದರ್ ಪ್ರೇಯರ್ಸ್. ಎಲ್ರು ಪ್ರೇ ಮಾಡ್ತಾ ಇದ್ರು ದೇವರಿಗೆ, ಕಾಪಾಡು, ರಕ್ಷಣೆ ಮಾಡು ಅಂತ. ಅಷ್ಟರಲ್ಲಿ ದೆನ್ ದ ಕ್ಯಾಪ್ಟನ್ ಕಮ್ಸ್. ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್. ಕ್ಯಾಪ್ಟನ್ ಏನ್ ಮಾಡ್ತಾನೆ, ಕೂಗ್ತಾ ಬರ್ತಾನೆ. ವಿ ಆರ್ ಲಾಸ್ಟ್ ಅಂತಂದ್ರೆ ಏನು, ನಾವು ನಿಯಂತ್ರಣವನ್ನ ಕಳೆದುಕೊಂಡಿದೀವಿ. ಲಾಸ್ಟ್ ಅಂತಂದ್ರೆ ಕಳೆದು ಹೋಗು. ಸೊ ಇಲ್ಲಿ ಕ್ಯಾಪ್ಟನ್ ವಿ ಆರ್ ಲಾಸ್ಟ್ ಮೀನ್ಸ್ ಹಿ ಹ್ಯಾಸ್ ಲಾಸ್ಟ್ ಕಂಟ್ರೋಲ್ ಆನ್ ದ ಶಿಪ್. ಓಕೆ, ಸೊ ನಿಯಂತ್ರಣವನ್ನ ಕಳೆದುಕೊಂಡಿದೆ ಶಿಪ್. ಯಾವ ಸಿಚುವೇಶನ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದಿಸ್ ಸಿಚುವೇಶನ್ ಅಂತ ಅರ್ಥ. ಆಸ್ ಹಿ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್. ಸ್ಟ್ಯಾಗರ್ ಅಂತಂದ್ರೆ ಸರಿಯಾಗಿ ನಡೆಯೋಕೆ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾನೆ. ಓಕೆ, ಸೊ ಕಮ್ ಅನ್ಸ್ಟಡಿಲಿ, ಕಾಲುಗಳು ನಡುಕ್ತಾ ಇವೆ. ಆತ ಮೆಟ್ಟಿಲು ಇಳಿದು ಬರ್ತಾ ಏನ್ ಹೇಳ್ತಾ ಇದ್ದಾನೆ, ವಿ ಆರ್ ಲಾಸ್ಟ್, ನಾವು ಕಳೆದು ಹೋಗಿದೀವಿ, ನಾವು ಕಳೆದುಕೊಂಡಿದೀವಿ, ಬೋಟ್ ಅಥವಾ ಶಿಪ್ ನಿಯಂತ್ರಣ ಕಳೆದುಕೊಂಡಿದೆ ಅಂತ ಕ್ಯಾಪ್ಟನ್ ಇವಾಗ ಕೂಗ್ತಾ ಇದ್ದಾನೆ. ಕ್ಯಾಪ್ಟನ್ ಹಾಗೆ ಹೇಳ್ತಾ ಇದ್ದಾನೆ ಅಂತಂದ್ಮೇಲೆ, ಸೊ ಬೋಟ್ ಶಿಪ್ ಇಸ್ ನಾಟ್ ಇನ್ ಹಿಸ್ ಕಂಟ್ರೋಲ್. ಓಕೆ, ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ನೌ. ಮುಂದೇನಾಯ್ತು, ಇವಾಗ 2, 3, 4 ಪ್ಯಾರಾಗ್ರಾಫ್ ನಾವು ಓದಿದ್ವಿ ಅಲ್ವಾ. ಸೊ ಇದರಲ್ಲಿ ಕೂಡ ಕೆಲವೊಂದು ಫಿಗರ್ ಆಫ್ ಸ್ಪೀಚ್ ಬಂದಿದೆ ಮಕ್ಳೇ. ಹಂಗ್ರಿ ಸಿ ವಾಸ್ ರೋರಿಂಗ್, ನಾನು ಅವಾಗ್ಲೇ ಹೇಳಿದೆ, ಹಸಿದ ಸಮುದ್ರವು ಗರ್ಜಿಸುತ್ತಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಮುದ್ರ ಅಥವಾ ಸಾಗರ ಅನ್ನುವಂಥದ್ದು ಇಟ್ಸ್ ಅ ನಾನ್ ಲಿವಿಂಗ್ ಥಿಂಗ್, ಕರೆಕ್ಟ್ ಹೌದಲ್ವಾ. ಸೊ ಹಂಗ್ರಿ ಅಂತಂದ್ರೆ ಹಸಿವು. ಹಸಿವು ಯಾರಿಗಾಗತ್ತೆ, ಜೀವ ಇರುವಂತಹ ಮನುಷ್ಯರಿಗೆ, ಪ್ರಾಣಿಗಳಿಗೆ. ಓಕೆ, ಸೊ ಸಿ ವಾಸ್ ಹಂಗ್ರಿ ಅಂತ ಅನ್ನೋದು ಇಲ್ಲಿ ನಾನ್ ಲಿವಿಂಗ್ ಸಿಗೆ ಲಿವಿಂಗ್ ಕ್ಯಾರೆಕ್ಟರ್, ಮನುಷ್ಯನ ಕ್ಯಾರೆಕ್ಟರ್ ಅನ್ನ, ಹಸಿವನ್ನ ಹಾಕಿದ್ದಾರೆ, ಗರ್ಜನೆಯನ್ನ ಹಾಕಿದ್ದಾರೆ. ಸೊ ಇಟ್ ಈಸ್ ಪರ್ಸೋನಿಫಿಕೇಶನ್ ಆಗತ್ತೆ. ದ ನಾನ್ ಲಿವಿಂಗ್ ಸಿ ಮೂವ್ಮೆಂಟ್, ಮೂವ್ಮೆಂಟ್ ಅಂತಂದ್ರೆ ಚಲನೆ, ಈಸ್ ಗಿವನ್ ದ ಲಿವಿಂಗ್ ಕ್ಯಾರೆಕ್ಟರ್ ರೋರಿಂಗ್ ಇನ್ ಹಂಗರ್, ಹಸಿವಿನಲ್ಲಿ ಗರ್ಜಿಸುತ್ತಿದೆ ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಗುಣಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಸೊ ಹಂಗ್ರಿ ಸಿ ವಾಸ್ ರೋರಿಂಗ್ ಅನ್ನೋದು ಪರ್ಸೋನಿಫಿಕೇಶನ್. ಸೆಕೆಂಡ್ ಒನ್, ಬ್ರೇಕರ್ಸ್ ಟಾಕ್ಡ್ ವಿತ್ ದ ಡೆತ್. ಬ್ರೇಕರ್ಸ್ ಅಂತಂದ್ರೆ ಅಲೆಗಳು, ವೇವ್ಸ್, ಅಲೆಗಳು. ಓಕೆ, ಸೊ ಅಲೆಗಳು ಸಾವಿನೊಂದಿಗೆ ಮಾತನಾಡುತ್ತಿವೆ. ಅಗೇನ್ ಅಲೆಗಳು ಅನ್ನೋದು ಏನು, ನಾನ್ ಲಿವಿಂಗ್ ಥಿಂಗ್, ನಿರ್ಜೀವ ವಸ್ತು, ನೀರು ಅಲ್ವಾ. ಸೊ ಅದು ಮಾತನಾಡ್ತಾ ಇದೆ ಅಂದ್ರೆ ಅದರ ಅರ್ಥ ಏನು, ಜೋರಾಗಿ ಶಬ್ದ ಮಾಡುತ್ತಿದೆ ಅಂತ ಅರ್ಥ. ವಿತ್ ಡೆತ್ ಅಂದ್ರೆ ಆಸ್ ಇಫ್ ಇಟ್ ಈಸ್ ಟಾಕಿಂಗ್ ಟು ದ ಡೆತ್ ಓನ್ಲಿ. sea waves are described as having conversation, ಸಂಭಾಷಣೆ with death. ಸೊ ಇದು ಕೂಡ ಏನಾಗತ್ತೆ, ಮಾತನಾಡುವ ಒಂದು ಕ್ಯಾರೆಕ್ಟರ್ನ ನಾವು ಸಿಗೆ, ಅಲೆಗಳಿಗೆ ಕೊಟ್ಟಿದ್ದೀವಿ. ಇದು ಅಥವಾ ಕವಿ ಅಲೆಗಳಿಗೆ ಕೊಟ್ಟಿದ್ದಾರೆ. ಸೊ ಇದು ಏನಾಗತ್ತೆ, ಪರ್ಸನಿಫಿಕೇಶನ್ ಆಗತ್ತೆ. ಓಕೆ, ಸೊ ಇದೆಲ್ಲ ಏನು, ಕಾವ್ಯಾತ್ಮಕ ವಿವರಣೆ, ಕವಿ ಕೊಟ್ಟಿರುವಂತಹ ಕಾವ್ಯಾತ್ಮಕ ವಿವರಣೆ, ಪೋಯೆಟಿಕ್ ಡಿಸ್ಕ್ರಿಪ್ಷನ್. ಓಕೆ, ನೆಕ್ಸ್ಟ್ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್. ನೋಡಿ ಇಲ್ಲಿ ಸ್ಟ್ಯಾಗರ್ಡ್ ST, ಸ್ಟೇರ್ಸ್ ST ಅನ್ನೋದು ರಿಪೀಟ್ ಆಗಿ ಉಚ್ಚಾರ ಆಗ್ತಾ ಇದೆ ಅಲ್ವಾ. ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್, ಇಲ್ಲಿ ರಿಪೀಟ್ ಆದಾಗ ನಾವು ಅದನ್ನ ಏನಂತ ಕರಿತೀವಿ, ಆಲಿಟ್ರೇಷನ್ ಅಂತ ಕರಿತೀವಿ. ಸೊ 3 ಲೈನ್ಗಳು ಇಲ್ಲಿ ನಿಮ್ಗೆ ಸಿಗ್ತವೆ, 2, 3 ಮತ್ತು 4ನೇ ಪ್ಯಾರಾಗ್ರಾಫ್ ಅಲ್ಲಿ. ದ್ಯಾಟ್ ಈಸ್ figure of speech is used in these 3 lines. Okay, ಒಂದು ಪರ್ಸೋನಿಫಿಕೇಶನ್ ಮತ್ತು ಆಲಿಟ್ರೇಷನ್. ನಿಮ್ಗೆ ಬೇಕಿದ್ರೆ ಇದನ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಗುರುತು ಹಾಕೋಬಹುದು, ಆಯ್ತಾ. Is there anything to ask? ಏನಾದ್ರೂ ಕೇಳೋದಿದ್ಯಾ? ಇಲ್ರಿ. ಬರ್ಕೊಂಡಿದ್ದೀರಾ ಅಥವಾ ಮಾರ್ಕ್ ಮಾಡ್ಕೊಂಡಿದ್ದೀರಾ? ಕೇಳ್ತಾರೆ ಇದನ್ನ, ಈ ಕ್ವಶನ್ ಬಂದಿದೆ ಕ್ವಶನ್ ಪೇಪರ್ ಅಲ್ಲಿ. ಓಕೆ, ನೆಕ್ಸ್ಟ್ ಪ್ಯಾರಾ, 5th ಪ್ಯಾರಾ. ಬಟ್ ಈಗ ಕ್ಯಾಪ್ಟನ್ ಏನ್ ಮಾಡಿದಾನೆ ನೋಡಿ ಇಲ್ಲಿ, ಕ್ಯಾಪ್ಟನ್ ಕೇಮ್
ಶೌಟಿಂಗ್ ವಿ ಆರ್ ಲಾಸ್ಟ್, ನಾವು ಕಳೆದುಕೊಂಡಿದೀವಿ ಅಂತ. ಹಿ ಹ್ಯಾಸ್ ಲಾಸ್ಟ್ ಹಿಸ್ ಹೋಪ್, ಆತ ಭರವಸೆಯನ್ನ ಕಳೆದುಕೊಂಡಿದ್ದಾನೆ, ಅದಕ್ಕೋಸ್ಕರ ಆತ ಎಲ್ಲರೊಂದಿಗೆ ಕಿರುಚಿಕೊಂಡು ಬಂದಿದ್ದಾನೆ. ವಿ ಆರ್ ಲಾಸ್ಟ್, ನಾವು ಕಳೆದುಕೊಂಡಿದೀವಿ ಅಂತ. ಅಷ್ಟರಲ್ಲಿ ಬಟ್ ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್, ಲಿಟಲ್ ಡಾಟರ್ ಪಿಸುಗುಟ್ಟಿದಳು, ಬಂದು ಪಿಸುಗುಟ್ತಾ ಇದ್ದಾಳೆ. ಏನಂತ? ಆತನ ಮಗಳು. ಹಿಸ್ ಅಂತಂದ್ರೆ ಯಾರು ಮಕ್ಳೇ? ಕ್ಯಾಪ್ಟನ್ಸ್ ಡಾಟರ್. ಓಕೆ, ಸೊ ಯಾರು ಈಗ ಹೋಪ್ ಅನ್ನ, ಹೂ ಹ್ಯಾಸ್ ಲಾಸ್ಟ್ ಹೋಪ್ ಇನ್ ದಿಸ್ ಸಿಚುವೇಶನ್, ಹಿಸ್ ಡಾಟರ್ ಕೇಮ್ ವಿಸ್ಪರಿಂಗ್, ಶಿ ಸೆಡ್ ಆಸ್ ಶಿ ಟುಕ್ ಹಿಸ್ ಐಸಿ ಹ್ಯಾಂಡ್. ಸೊ ಆಕೆ ತನ್ನ ತಂದೆಯ ಅಂದ್ರೆ ಕ್ಯಾಪ್ಟನ್ ನ ಐಸಿ ಹ್ಯಾಂಡ್ ಅಂತಂದ್ರೆ ಏನು ಮಕ್ಳೇ? ಕೋಲ್ಡ್ ಹ್ಯಾಂಡ್. ಓಕೆ, ತಣ್ಣಗಿನ ಕೈ. ತಣ್ಣಗಿನ ಕೈ ಯಾಕೆ ಆಗಿದೆ? ಸೊ ಆತ ಭಯಭೀತನಾಗಿದ್ದಾನೆ. ಹಿ ಈಸ್ ವೆರಿ ಸ್ಕ್ಯಾರ್ಡ್. ಓಕೆ, ಬಿಕಾಸ್ ಆಫ್ ದ್ಯಾಟ್ ಹಿಸ್ ಐಸ್ ಆರ್ ವೆರಿ ಕೋಲ್ಡ್. ಓಕೆ, ಸೊ ಈ ಐಸಿ ಹ್ಯಾಂಡ್ ಅನ್ನೋದು ಅಡ್ಜೆಕ್ಟಿವ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಐಸಿ ಅನ್ನುವಂಥದ್ದು ಅಡ್ಜೆಕ್ಟಿವ್. ಓಕೆ, ಸೊ ಆಕೆ ತಣ್ಣಗಿನ ಆತನ ಕೈಯನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡು ಹೇಳ್ತಾಳೆ. ಎಷ್ಟು ಸುಂದರವಾಗಿದೆ ಈ ಲೈನ್ ಕೇಳಿ. ಇಸಂಟ್ ಗಾಡ್ ಅಪಾನ್ ದ ಓಷಿಯನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್, ಅಂತಂದ್ರೆ ಭೂಮಿಯ ಮೇಲೆ ಹೇಗೆ ದೇವರು ಇದ್ದಾನೋ, ನಾವು ಹೇಗೆ ವಿ ಪ್ರೇ ಟು ಹಿಮ್ ಎವ್ರಿ ಡೇ, ಹಿ ಇಸ್ ದೇರ್ ಆನ್ ದ ಲ್ಯಾಂಡ್, ಇನ್ ಅವರ್ ಹೌಸ್, ಓಕೆ, ಇನ್ ಅವರ್ ಮೈಂಡ್. ಬಟ್ ಇಸಂಟ್ ಗಾಡ್ ಅಪಾನ್ ದ ಓಷಿಯನ್, ಹಾಗಾದ್ರೆ ಆತ ಈ ಸಮುದ್ರದಲ್ಲಿ, ಸಾಗರದಲ್ಲಿ ದೇವರಿಲ್ವಾ? ಭೂಮಿ ಮೇಲೆ ಹೇಗೆ ಇದ್ದಾನೋ ಅದೇ ರೀತಿ ಈ ಸಾಗರದಲ್ಲಿ ದೇವರಿಲ್ವಾ ಅಂತ ಆಕೆ ಮುಗ್ಧವಾಗಿ ಕೇಳ್ತಾ ಇದ್ದಾಳೆ. ಓಕೆ, ಇಸಂಟ್ ಗಾಡ್ ಅಪಾನ್ ದ ಓಷಿಯನ್ ಅಂತಂದ್ರೆ ಸಾಗರ, ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್. ಸೊ ಭೂಮಿಯ ಮೇಲೆ ಹೇಗೆ ದೇವರಿದ್ದಾನೋ ಅದೇ ತರ ಈ ಸಾಗರದಲ್ಲಿ ದೇವರಿಲ್ವಾ ಅಂತ ಕೇಳ್ತಾಳೆ ಆಕೆ. ಅಂತಂದ್ರೆ ಏನರ್ಥ ಮಕ್ಳೇ? ಸೊ we daily pray to the God to save us, isn't it? So now also he may come to save us, isn't it? Why you have lost hope? ಯಾಕೆ ನೀನು ನಂಬಿಕೆಯನ್ನ ಕಳೆದುಕೊಂಡಿದ್ದೀರಾ? ದೇವರಿಲ್ವಾ? ಆತ ಬರೋದಿಲ್ವಾ? ನಮ್ಮನ್ನ ಕಾಪಾಡೋದಿಲ್ವಾ? ಅನ್ನೋ ಅರ್ಥದಲ್ಲಿ ಆಕೆ ಕೇಳ್ತಾ ಇದ್ದಾಳೆ. ಶಿ ಇಸ್ ಆಸ್ಕಿಂಗ್ ದ ಲಿಟಲ್ ಗರ್ಲ್. ಓಕೆ, ಸೊ ಅಷ್ಟು ಕೇಳಿದ ತಕ್ಷಣ ಇಷ್ಟು ಹೊತ್ತು ಎಲ್ಲರೂ ನಂಬಿಕೆಯನ್ನ ಕಳೆದುಕೊಂಡಿದ್ರು ಅಲ್ವಾ? ಸೊ ದೇ ಹ್ಯಾಡ್ ಲಾಸ್ಟ್ ಫೇತ್ ಇನ್ ಲೈಫ್, ದೇ ಹ್ಯಾವ್ ಡಿಸೈಡೆಡ್ ದಟ್ ದೇ ವಿಲ್ ಡೈ. ಓಕೆ, ಸೊ ವೆನ್ ದ ಗರ್ಲ್ ಕೇಮ್ ಅಂಡ್ ಆಸ್ಕ್ಡ್ ಇನ್ನಸೆಂಟ್ಲಿ ದಿಸ್ ಕ್ವಶನ್, ಎವ್ರಿಬಡಿ ಸ್ಟಾರ್ಟೆಡ್ ಥಿಂಕಿಂಗ್ ಪಾಸಿಟಿವ್ಲಿ. ಅದನ್ನೇ ಹೇಳ್ತಾರೆ ಇಲ್ಲಿ ನೋಡಿ. ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್. ಮೇಡನ್ ಅಂತಂದ್ರೆ ಹುಡುಗಿ, ಮಕ್ಳೆ, ಕನ್ಯೆ. ಓಕೆ, ಸೊ ವಿ ಕಿಸ್ಡ್ ದ ಲಿಟಲ್ ಮೇಡನ್. ಎವ್ರಿಬಡಿ ಗಾಟ್ ಹ್ಯಾಪಿ. ಎವ್ರಿವನ್, ಎಲ್ಲರಿಗೂ ಏನಾಗತ್ತೆ? ತುಂಬಾ ಖುಷಿ ಆಗತ್ತೆ. ಅವರು ಬಂದು ಆ ಹುಡುಗಿಯ ಕೈಯನ್ನ ಚುಂಬಿಸ್ತಾರೆ. ಅಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್. ಇಷ್ಟು ಹೊತ್ತು ದುಃಖದಲ್ಲಿದ್ದವರು, ಭಯದಲ್ಲಿ ಇದ್ದವರು, ಸ್ಪೇಕ್ ಅಂತಂದ್ರೆ ಇಲ್ಲಿ ಮಾತನಾಡಿದೆವು ಅಂತ ಅರ್ಥ. ಸ್ಪೋಕ್. ಓಕೆ, ಸ್ಪೋಕ್ ಅನ್ನೋದನ್ನ ಸ್ಪೇಕ್ ಅಂತ ಬಳಸಿದ್ದಾರೆ. ಸ್ಪೇಕ್ ಇನ್ ಬೆಟರ್ ಚಿಯರ್. ಇಷ್ಟು ಹೊತ್ತು ನಾವು ಭಯಭೀತರಾಗಿದ್ದವರು ಈಗ ಚೆನ್ನಾಗಿ ಮಾತನಾಡಿ, ಖುಷಿಯಾಗಿ ಮಾತನಾಡಿದ್ವಿ, ಸಂತೋಷವಾಗಿ. ನಮ್ಮಲ್ಲಿ ಒಂದು ಭರವಸೆ ಬಂತು. ದೇ ಗಾಟ್ ಲಿಟಲ್ ಹೋಪ್ ಬೈ ದ ಗರ್ಲ್ಸ್ ಟಾಕ್. ಓಕೆ, ಅಂಡ್ ವಿ ಆಂಕರ್ಡ್ ಸೇಫ್ ಇನ್ ಹಾರ್ಬರ್. ಯಾವಾಗ ಅವರಿಗೆ ನಂಬಿಕೆ ಬಂತೋ, ವೆನ್ ದೇ ಹ್ಯಾಡ್ ಫೇತ್ ಇನ್ ಗಾಡ್ ಆರ್ ಫೇತ್ ಇನ್ ಲೈಫ್, ದೇ ಸೇಫ್ಲಿ ರೀಚ್ ದ ಹಾರ್ಬರ್ ಅಂತ ಅರ್ಥ ಇಲ್ಲಿ. ಹಾರ್ಬರ್ ಅಂತಂದ್ರೆ ನಿಲ್ದಾಣ. ಹಾರ್ಬರ್ ಅಂದ್ರೆ ಏನು ನೋಡಿ? ಸ್ಪೇಸ್ ಫಾರ್ ಅ ಶಿಪ್, ಹಡಗಿನ ನಿಲ್ದಾಣ, ಅದನ್ನೇ ಹಾರ್ಬರ್ ಅಂತ ಕರಿತೀವಿ. ಆಂಕರ್ ಅಂತಂದ್ರೆ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? So a metal device attached to a ship or boat by a cable and cast overboard to hold it in a particular place. ಹಡಗನ್ನ ಒಂದು ಜಾಗದಲ್ಲಿ ನಿಲ್ಲಿಸುವುದಕ್ಕೆ ಇರುವಂತಹ ಒಂದು ಸಾಧನ. ಸೊ ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆಕೆ ಹುಡುಗಿ ಮಾತನಾಡಿದ್ಮೇಲೆ, ಪಾಸಿಟಿವ್ ಆಗಿ ನಂಬಿಕೆಯ ಬಗ್ಗೆ, ದೇವರ ಬಗ್ಗೆ ಹೇಳಿದ ಮೇಲೆ ನಮಗೂ ನಂಬಿಕೆ ಬಂತು, ನಾವು ಖುಷಿಯಿಂದ ಇದ್ವಿ.
ಬೆಳಗಾಗುವಷ್ಟರಲ್ಲಿ ನಾವು ನಿಲ್ದಾಣವನ್ನ ತಲುಪಿದ್ವಿ. ವೆನ್ ದ ಮಾರ್ನ್ ವಾಸ್ ಶೈನಿಂಗ್ ಕ್ಲಿಯರ್, ಮಾರ್ನ್ ಅಂದ್ರೆ ಮಾರ್ನಿಂಗ್. ಸೊ ಬೆಳಗಾಗುವಷ್ಟರಲ್ಲಿ ಒಂದು ಸ್ಪಷ್ಟವಾದ ಬೆಳಕು ಇತ್ತು, ಕ್ಲಿಯರ್ ಆದಂತಹ ಬೆಳಕಿತ್ತು. ನಾವು ಕೂಡ ಸೇಫ್ ಆಗಿ ನಿಲ್ದಾಣವನ್ನ ತಲುಪಿದ್ವಿ ಅಂತ ಆಕೆ ಹೇಳ್ತಾಳೆ. ಓಕೆ, ಇದಿಷ್ಟು ಇಲ್ಲಿನ ಈ ಒಂದು ಪದ್ಯ. ಸೊ ಇದರ ಸಾರಾಂಶವೇನು ಹಾಗಾದ್ರೆ? ಏನರ್ಥ ಆಯ್ತು ನಿಮ್ಗೆ ಈಗ? ಸೊ ಇಷ್ಟು ಹೊತ್ತು ಅವ್ರು ಏನ್ ಮಾಡ್ತಾ ಇದ್ರು, ತುಂಬಾ ಭಯಭೀತರಾಗಿದ್ರು ಅಲ್ವಾ? ಸೊ ಎಲ್ಲರೂ ಒಂದು ಭರವಸೆಯನ್ನ ಕಳೆದುಕೊಂಡಿದ್ರು, ನಂಬಿಕೆಯನ್ನ ಕಳೆದುಕೊಂಡಿದ್ರು. ಯಾವಾಗ ಅವರು ಆ ಹುಡುಗಿ ನಂಬಿಕೆಯನ್ನ ಎಚ್ಚರಿಸ್ತಾಳೋ, ಮುಗ್ಧವಾಗಿ ತನ್ನ ಪ್ರಶ್ನೆಯ ಕೇಳುವುದರ ಮೂಲಕ ನಂಬಿಕೆ, ದೇವರಿದ್ದಾನೆ ಅನ್ನುವಂತಹ ನಂಬಿಕೆಯನ್ನ ಆಕೆ ಹೇಳ್ತಾಳೋ, ಅದೇ ಅವರಲ್ಲಿ ಭರವಸೆ ಮೂಡಿಸಿದ್ದು, ಅದೇ ಅವರಿಗೆ ಧೈರ್ಯ ತಂದಿದ್ದು. ಯಾವಾಗ ಅವರಿಗೆ ಧೈರ್ಯ ಬಂತೋ ಆ ಧೈರ್ಯದಿಂದಲೇ ಅವರು ಮುನ್ನುಗ್ಗಿ ಬೆಳಗ್ಗಿನವರೆಗೂ ಸೇಫ್ ಆಗಿ ನಿಲ್ದಾಣವನ್ನ ತಲುಪಿದ್ರು. ಓಕೆ, ಸೊ ದಿಸ್ ಈಸ್ ದ ಮಾರಲ್ ಆಫ್ ದ ಪೋಯಮ್. ಸೊ ಯಾವುದೇ ಸಂದರ್ಭದಲ್ಲೂ ನಾವು ನಂಬಿಕೆಯನ್ನ ಕಳೆದುಕೊಳ್ಳಬಾರದು. ವಿ ಶುಡ್ ನಾಟ್ ಲೂಸ್ ಹೋಪ್ ಇನ್ ಎನಿ ಸಿಚುವೇಶನ್. ಓಕೆ, ಸೊ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ನೋಡಿ ಕ್ವಶನ್ ಪೇಪರ್ ಅಲ್ಲಿ. ದ ಲಿಟಲ್ ಮೇಡನ್ ಫಿಲ್ ದ ಸೇಲರ್ಸ್ ವಿತ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನ ತುಂಬಿದಳು. ಹೇಗೆ ಅಂತ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ಈ ಕ್ವಶನ್ ಸಾಲ್ವ್ ಮಾಡ್ಬೋದಾ? ಓಕೆ, ಸೊ ಅದಕ್ಕೆ ಆನ್ಸರ್ ನೋಡಿ ಇಲ್ಲಿ. ದ ಕ್ಯಾಪ್ಟನ್ ಲಾಸ್ಟ್ ಆಲ್ ಹೋಪ್, ಆತ ಎಲ್ಲ ನಂಬಿಕೆಯನ್ನ ಕಳೆದುಕೊಂಡಿದ್ದ. ಅಂಡ್ ಶೌಟೆಡ್, ವಿ ಆರ್ ಲಾಸ್ಟ್, ನಾವು ಕಳೆದು ಹೋಗಿದ್ದೀವಿ, ಮುಗೀತು ನಮ್ಮ ಕತೆ ಅಂತ ಕಿರ್ಚ್ಕೋತಾನೆ. At that time, his little daughter came to him and took his icy hand and innocently questioned. ತುಂಬಾ ಮುಗ್ಧವಾಗಿ ಆಕೆ ಕ್ವಶನ್ ಕೇಳ್ತಾಳೆ. ಏನಂತ? ಇಫ್ ಗಾಡ್ ಹೂ ಇಸ್ ಆನ್ ಲ್ಯಾಂಡ್, ಭೂಮಿಯ ಮೇಲೆ ಇರುವಂತಹ ದೇವರು, ನಾಟ್ ಪ್ರೆಸೆಂಟ್ ಆನ್ ದ ಓಷಿಯನ್, ಹಾಗಾದ್ರೆ ಆತ ಸಮುದ್ರದಲ್ಲಿ ದೇವರು ಇಲ್ವಾ, ಹಾಗಾದ್ರೆ ನಮ್ಮನ್ನ ರಕ್ಷಣೆ ಮಾಡಲ್ವಾ ಅಂತ ಆಕೆ ಕೇಳ್ತಾಳೆ. ಸೊ ಇದೇ ದಿಸ್ ಇನ್ಸ್ಟಿಲ್ಡ್ ಹೋಪ್ ಇನ್ ಆಲ್ ಆನ್ ದ ಶಿಪ್. ಸೊ ಈ ಒಂದು ಪ್ರಶ್ನೆಯೇ ಎಲ್ಲರಲ್ಲಿ ಒಂದು ಭರವಸೆಯನ್ನ ಮೂಡಿಸಿದ್ದು. ಓಕೆ, ದೇ ಕಿಸ್ಡ್ ಹರ್ ಅಂಡ್ ಸ್ಪೋಕ್ ಚಿಯರ್ಫುಲಿ ಟು ಈಚ್ ಅದರ್. ಸೊ ಈ ಪ್ರಶ್ನೆಯನ್ನ ಕೇಳಿ ನಂಬಿಕೆ ಮೂಡಿದ ಮೇಲೆ ಅವರು ತುಂಬಾ ಖುಷಿಯಾಗಿ ಮಾತಾಡಿದ್ರು, ಧೈರ್ಯವಾಗಿದ್ರು. ಬೆಳಗ್ಗಿನ ಹೊತ್ತಲ್ಲಿ ಅವರು ಅವರ ನಿಲ್ದಾಣವನ್ನ ತಲುಪಿದರು. ಓಕೆ, ಸೊ ನಂಬಿಕೆಯೇ ಒಂದು ದೇವರು ಅಂತ ಅರ್ಥ ಮಕ್ಕಳು. ನಾವು ಧೈರ್ಯವಾಗಿರ್ಬೇಕು, ಧೈರ್ಯವನ್ನ ಬಿಡಬಾರ್ದು. ವಿ ಶುಡ್ ನಾಟ್ ಲೂಸ್ ಕರೇಜ್. ಓಕೆ, ವಿ ಶುಡ್ ನಾಟ್ ಲೂಸ್ ಹೋಪ್. ನೆಕ್ಸ್ಟ್ ಒಂದು ಎಕ್ಸ್ಟ್ರಾಕ್ಟ್. ಓಕೆ, ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸೋಲ್ ವುಡ್ ಡ್ಯಾರ್ ಟು ಸ್ಲೀಪ್ ಅಂತ ಹೇಳಿದ್ದಾರೆ. ಫಸ್ಟ್ ಅಂಡ್ ಸೆಕೆಂಡ್ ಲೈನ್. ಸೊ ಇದು ಏಪ್ರಿಲ್ 2023 ನಲ್ಲಿ ಬಂದಿರುವಂತಹ ಕ್ವಶನ್. ಹೂ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್? ಯಾರಿದ್ರು ಕ್ಯಾಬಿನ್ ಅಲ್ಲಿ? ಕ್ಯಾಪ್ಟನ್ ರೀ. ಕ್ಯಾಪ್ಟನ್ ಒಬ್ನೇನಾ? ಸೇಲರ್ಸ್ ರೀ. ಎಸ್, ದ ಸೀಮೆನ್ ಆರ್ ಸೇಲರ್ಸ್. ಓಕೆ, ವೈ ವೇರ್ ದೇ ನಾಟ್ ರೆಡಿ ಟು ಸ್ಲೀಪ್? ಯಾಕೆ ಅವರು ಮಲಗಿಲ್ಲ? ಅಂಜಿರಿ, ಧೈರ್ಯ ಅವರಿಗೆ ಭಯ ಇತ್ತು. ದೇರ್ ವಾಸ್ ಅ ಸ್ಟಾರ್ಮ್ ಇನ್ ದ ಸೀ, ಅಂದ್ರೆ ಬಿರುಗಾಳಿ ಇತ್ತು. ಸೊ ದೇ ಗಾಟ್ ಸ್ಕೇರ್ಡ್ ಅಲ್ವಾ? ಬಿಕಾಸ್ ಆಫ್ ದಟ್ ದೇ ಡಿಡ್ ನಾಟ್ ಸ್ಲೀಪ್. ಓಕೆ, ವಾಟ್ ಹ್ಯಾಪನ್ ಟು ದೆಮ್? ಹಾಗಾದ್ರೆ ಅವರಿಗೆ ಏನಾಯ್ತು ಇಲ್ಲಿ? ದೇ ಹ್ಯಾಡ್ ಲಾಸ್ಟ್ ಹೋಪ್. ದೇ ಹ್ಯಾಡ್ ಲಾಸ್ಟ್ ಹೋಪ್, ಅವರು ನಂಬಿಕೆಯನ್ನೇ ಕಳೆದುಕೊಂಡು ಬಿಟ್ಟಿದ್ರು ಮಕ್ಕಳೇ. ಓಕೆ, ಹೋಪ್ ದಟ್ ದೇ ವುಡ್ ಸರ್ವೈವ್ ದ ಸ್ಟಾರ್ಮ್. ಸೊ ಈ ಒಂದು ಸ್ಟಾರ್ಮ್ ಇಂದ, ಬಿರುಗಾಳಿಯಿಂದ ನಾವು ಬದುಕಿ ಬರ್ತೀವಿ ಸೇಫ್ ಆಗಿ ಅನ್ನುವಂತಹ ನಂಬಿಕೆಯನ್ನೇ ಅವರು ಕಳೆದುಕೊಂಡಿದ್ರು. ಓಕೆ, ಅದಕ್ಕೋಸ್ಕರ ಈ ಲೈನ್ ಬರುತ್ತೆ, ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸೋಲ್ ವುಡ್ ಡೇರ್ ಟು ಸ್ಲೀಪ್ ಅನ್ನುವಂಥದ್ದು. ಈ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಅನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಸೊ ಇದು
ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅನ್ನುವಂತಹ ಪೋಯಂನ ಒಂದು ಸಮರಿ. ಸೇಮ್ ಥಿಂಗ್ ಇವಾಗ ನಾನು ಏನ್ ಹೇಳಿದ್ನೋ ಅದೇ ಇದೆ ಇದರಲ್ಲಿ. ಶಿಪ್ ವಾಸ್ ಔಟ್ ಎಟ್ ದ ಸಿ. ಇಟ್ ವಾಸ್ ಡಾರ್ಕ್ ಸ್ಟಾರ್ಮಿ ನೈಟ್. ಹ್ಯೂಜ್ ವೇವ್ಸ್ ಕ್ರಾಶ್ಡ್ ಅಂದ್ರೆ ದೊಡ್ಡ ಭಯಂಕರವಾದ ಅಲೆಗಳು ಬಂದು ಅಪ್ಪಳಿಸ್ತವೆ ಶಿಪ್ಗೆ. ಸೊ ಅವರೆಲ್ಲ ಸೇಲರ್ಸ್ ವಿತ್ ಸ್ಕೇರ್ಡ್, ದ ಸೇಲರ್ಸ್ ಎಲ್ಲ ತುಂಬಾ ಸ್ಕೇರ್ಡ್ ಆಗಿರ್ತಾರೆ, ಭಯಭೀತರಾಗಿರ್ತಾರೆ. ದೇ ಕ್ರೌಡೆಡ್ ಟುಗೆದರ್ ಇನ್ ದ ಕ್ಯಾಬಿನ್, ಎಲ್ಲರೂ ಒಂದು ಕ್ಯಾಬಿನ್ ಅಲ್ಲಿ ಸೇರ್ತಾರೆ. ನನ್ ಕುಡ್ ಸ್ಲೀಪ್, ಯಾರು ಮಲಗೋದಿಕ್ಕೆ ಆಗೋದಿಲ್ಲ. ದೇ ಸ್ಯಾಟ್ ಇನ್ ದ ಡಾರ್ಕ್ನೆಸ್ ಅಂಡ್ ಪ್ರೇಡ್, ಕತ್ತಲೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾರೆ. ಆಸ್ ದ ಸ್ಟಾರ್ಮ್ ಕಂಟಿನ್ಯೂಡ್, ದ ಕ್ಯಾಪ್ಟನ್ ಆಲ್ಸೋ ಲಾಸ್ಟ್ ಹಿಸ್ ಹೋಪ್. ಅಟ್ ದಟ್ ಪಾಯಿಂಟ್ ಏನಾಗತ್ತೆ, ದ ಲಿಟಲ್ ಡಾಟರ್ held his hand and questioned him. God, who protected them on the land, would not protect them ocean. ಹಾಗಾದ್ರೆ ಭೂಮಿ ಮೇಲಿರುವಂತ ದೇವರು ಇಲ್ಲಿ ರಕ್ಷಣೆ ಮಾಡಲ್ವಾ ಅಂತ ಕೇಳಿದಾಗ, her faith in God filled the seamen with hope. ಸೊ ಆಕೆಯ ದೇವರ ಇದ್ದಾನೆ ಅನ್ನುವಂತಹ ನಂಬಿಕೆಯೇ ಅವರಲ್ಲಿ ಒಂದು ಭರವಸೆಯನ್ನ ಹುಟ್ಟಿ ಹಾಕಿತ್ತು. ನೆಕ್ಸ್ಟ್ ಮಾರ್ನಿಂಗ್ ದ ಸ್ಟಾರ್ಮ್ ಕ್ಲಿಯರ್ಡ್, ಬೆಳಗಾಗುವಷ್ಟರಲ್ಲಿ ಆಕಾಶ ತುಂಬಾ ಕ್ಲಿಯರ್ ಆಗಿತ್ತು, ಬಿರುಗಾಳಿ ಕೂಡ ಇರಲಿಲ್ಲ. ದೇ ರೀಚ್ ದ ಹಾರ್ಬರ್ ಸೇಫ್ಲಿ, ಸೇಫ್ ಆಗಿ ಅವರು ಲ್ಯಾಂಡ್ ಆಗ್ತಾರೆ. ಸೊ ಇಲ್ಲಿ ಈ ಪೋಯಂ ನಿಮ್ಗೆ ಮೆಮೊರೈಸೇಷನ್ ಇದೆ, ಅಂದ್ರೆ ಕಂಠಪಾಠ ಮಾಡಬೇಕು ನೀವು ಪೋಯಂನ. ಓಕೆ, ಸೊ ಯಾವುದೇ ಒಂದು 4 ಲೈನ್ ಅನ್ನ, ಯಾವುದೇ ಒಂದು ಪ್ಯಾರಾಗ್ರಾಫ್ ಅನ್ನ ನಿಮ್ಗೆ 4 marks ಗೆ ಕೇಳಬಹುದು. ಮೆಮೊರೈಸೇಷನ್ ಇದೆ ಅಂದ್ಮೇಲೆ ಕೇಳಿದ್ರು ಕೇಳಬಹುದು. ಓಕೆನಾ? ಸೊ ಇವಿಷ್ಟು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬ್ಯಾಲಡ್ ಆಫ್ ಟೆಂಪೆಸ್ಟ್ ಅನ್ನುವಂತಹ ಪೋಯಂ. ಪೋಯಂ ಅರ್ಥ ಆಗಿದ್ಯಾ? ಓಕೆ, ಸೊ ಹಾಗಿದ್ರೆ ಪೋಯಂನ ಮೆಮೊರೈಸ್ ಮಾಡಿ, ಜೊತೆಗೆ ಎಕ್ಸ್ಟ್ರಾಕ್ಟ್ ನೋಡ್ಕೊಳ್ಳಿ, ಫಿಗರ್ ಆಫ್ ಸ್ಪೀಚ್ ನೋಡ್ಕೊಳ್ಳಿ. ಓಕೆನಾ? ಇಫ್ ಎನಿಥಿಂಗ್ ಇಸ್ ದೇರ್ ಯು ಕ್ಯಾನ್ ಆಸ್ಕ್. No doubt, ma'am. Okay, thank you everyone.